ನವರಾತ್ರಿ ಅಂತ ಬಂದಾಗ ಪ್ರತಿದಿನವೂ ಕೂಡ ಒಂದೊಂದು ಆಚರಣೆ ಇದ್ದೇ ಇರುತ್ತೆ, ಸಂಪ್ರದಾಯಗಳಿರುತ್ತೆ. ಹಾಗೆ ಈ ಒಂದು ವಿಜಯದಶಮಿಯ ಸಂದರ್ಭದಲ್ಲಿ ಮಾಡುವಂತ ಆಯುಧ ಪೂಜೆ. ಹಾಗಾದ್ರೆ ಆಯುಧ ಪೂಜೆಯನ್ನ ಯಾತಕ್ಕಾಗಿ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಆಯುಧ ಪೂಜೆ ಮಾಡೋದ್ರಿಂದ ಏನೆಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗುರೂಜಿ ಮಾತನಾಡ್ತಾ ಹೋಗ್ತಾರೆ. ಗುರೂಜಿ, ಆಯುಧ ಪೂಜೆ ಅಂತ ಬಂದ್ರೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್. ಅಂದ್ರೆ ಆಯುಧ ಪೂಜೆಯ ದಿನ ಮನೇಲಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಅವರ ಪಠ್ಯ ಪುಸ್ತಕ ಪೆನ್ನು ಇಟ್ಟು ಪೂಜೆ ಮಾಡ್ತಾರೆ. ಅವರ ಮನೆಯಲ್ಲಿ ಕಾರುಗಳಿದ್ರು ಪೂಜೆ ಮಾಡ್ತಾರೆ, ಏನೇ ವಾಹನಗಳಿದ್ರು ಪೂಜೆ ಮಾಡ್ತಾರೆ. ಅಥವಾ ಕತ್ತಿ, ಕೃಷಿಗೆ ಬಳಸುವಂತ ಎಲ್ಲಾ ನೇಗಿಲು ಇರ್ಬೋದು, ಎಲ್ಲವನ್ನು ಇಟ್ಟು ಪೂಜೆಯನ್ನ ಮಾಡ್ತಾರೆ. ಈ ಆಯುಧ ಪೂಜೆಯ ವಿಶೇಷ ಮಹತ್ವ ಏನು ಗುರೂಜಿ? ನೋಡಿ, ನಾವು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು, ಅದು ನಾವು ಬರೆಯುವಂತಹ ಬರವಣಿಗೆ ವಿಚಾರದಲ್ಲಿ ಪೆನ್ ಆಗ್ಬೋದು, ಪುಸ್ತಕ ಆಗ್ಬೋದು, ಅಥವಾ ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸದಲ್ಲಿ ಡ್ರೈವಿಂಗ್ ವೃತ್ತಿಯಲ್ಲಿರ್ತೀವಿ, ವಾಹನಗಳನ್ನು ಓಡಿಸ್ತಾ ಇರ್ತೀವಿ, ಅಥವಾ ಯಂತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀವಿ. ಸೊ ಅದರಿಂದ ಆದಂತಹದ್ದು ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು. ಮತ್ತು ಅದರಿಂದ ನಾವು ಎಷ್ಟೋ ಉಪಯೋಗವನ್ನು ಪಡ್ಕೊತಾ ಇದ್ದೀವಿ. ಮನೆಯಲ್ಲಿ ಬಳಸುವಂಥದ್ದು ಒಂದು ಪಾತ್ರೆಯಿಂದ ಹಿಡಿದು ಒಂದು ಚಾಕುಯಿಂದನೂ ನಾವು ಅದರಿಂದ ಉಪಯೋಗ ತೆಗೆದುಕೊತಾ ಇರ್ತೀವಿ. ಸೊ ಅದರಲ್ಲಿ ನಮಗೆ ಅನುಕೂಲ ಆಗಿರುವಂಥದ್ದು ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ವಿಚಾರ. ಮತ್ತು ಅದರಿಂದ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂಥದ್ದು ಒಂದು ಕಾರಣ ನಾವು ವರ್ಷದಲ್ಲಿ ಆಯುಧ ಪೂಜೆಗಳಂತ ಆಚರಣೆ ಮಾಡುವಂಥದ್ದಿದೆ. ನಾವು ಸೈನಿಕರು ನಾವು ನೋಡಿದಾಗ ಯುದ್ಧವನ್ನು ಆಡುವಂಥ ಸಂದರ್ಭದಲ್ಲಿ ಬಂದೂಕಾಗಬಹುದು ಅಥವಾ ಫಿರಂಗಿ ಇಂಥದ್ದನ್ನೆಲ್ಲ ಇಟ್ಟು ಅವರ ವಾಹನಗಳನ್ನು ಪೂಜೆ ಮಾಡ್ತೀವಿ. ರೈತರು ನೋಡಿ, ಬೆಳಗ್ಗೆ ಇದ್ದರೆ ನೇಗಿಲು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅದು ಅವ್ರಿಗೆ ಜೀವನವನ್ನು ನಡೆಸೋದಕ್ಕೋಸ್ಕರ ಇರುವಂಥದ್ದು. ಅದರಿಂದ ಅವರು ಉಪಯೋಗ ತೆಗೆದುಕೊತಿದ್ರೆ ಅದು ನಮಗೆ ಉತ್ತಮವಾದಂಥ ಫಲಗಳನ್ನು ಕೊಡಲಿ ಅನ್ನುವಂಥದ್ದು ಇರುತ್ತೆ. ಆದರೆ ಒಂದು ಪುರಾಣಗಳಲ್ಲಿ ನಾವು ನೋಡೋದಾದರೆ ಈ ಆಯುಧ ಪೂಜೆಗಳು ಅನ್ನುವಂಥದ್ದಕ್ಕೆ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ನೋಡಿ, ಅದರಲ್ಲಿ ಪ್ರಮುಖವಾಗಿ ನವರಾತ್ರಿಗಳು ಅಂತ ಹೇಳ್ತೀವಿ. ಅಂದರೆ ನವರಾತ್ರಿ ನವಮಿ ತಿಥಿಯಲ್ಲಿ ಬರುವಂಥದ್ದು ಏನಿರುತ್ತೆ ಆಯುಧ ಪೂಜೆಗಳನ್ನು. ನಂತರ ದಶಮಿ ತಿಥಿ ಬರುತ್ತೆ. ಈ ದಶಮಿ ತಿಥಿಯಲ್ಲಿ ನಾವು ವಿಜಯದಶಮಿ ರೀತಿ ಆಚರಣೆ ಮಾಡುವಂಥದ್ದು ನಾವು ನೋಡ್ತೀವಿ. ನಾವು 4 ಯುಗಗಳಲ್ಲಿನೂ ನಾವು ನೋಡಿದಾಗ ಒಂದೊಂದು ಫಲಗಳು ಹೇಗೆ ಅವರು ಪಡ್ಕೊಂಡ್ರು, ಮತ್ತು ಇತಿಹಾಸವನ್ನು ಮತ್ತು ಕೆಲವೊಂದು ಪುರಾಣಗಳಲ್ಲಿ ನಾವು ನೋಡಿದಾಗೂ ಅದರದೇ ಆದಂತಹದ್ದು ಒಂದು ಇತಿಹಾಸ ಇರುವಂಥದ್ದು ಆಯುಧ ಪೂಜೆಗಳ ವಿಚಾರದಲ್ಲಿ ನಾವು ನೋಡಬಹುದಾಗಿದೆ. ಇವತ್ತಿಗೂ ಅಷ್ಟೇ, ಇವತ್ತು ಪ್ರತಿ ಮನೆಗಳಲ್ಲಿನೂ ಯಾವುದೂ ಕೆಲಸಕ್ಕೆ ಬಾರದಿರುವಂಥ ವಸ್ತುಗಳು ಒಂದು ಜಾಗದಲ್ಲಿ ಇತ್ತು, ಹಿಂದೆ ಬಳಕೆ ಇತ್ತು ಅಂತ ಹೇಳಿದ್ರೆ ಅದನ್ನು ತೊಳೆದು ಸ್ವಚ್ಛಪಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿರುವಂಥದ್ದು ಪದ್ಧತಿಯಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಯುಗಗಳನ್ನು ನಾವು ನೋಡಿದಾಗ ನೀವು ಗಮನಿಸಬಹುದು. ಪಾಂಡವರು ಕಾಲದಲ್ಲಿ ನಾವು ನೋಡಿದಾಗ ಕೃಷ್ಣನ ಯುಗ ಕಾಲದಲ್ಲಿ ಈ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಅವರು ಏನು ಜಯಿಸುವಂತಹದ್ದೇನೈತೆ ಎಲ್ಲ ಶತ್ರುಗಳನ್ನ, ಆ ದಿನವನ್ನು ವಿಜಯದಶಮಿಯಾಗಿ ಆಚರಣೆ ಮಾಡಿದ್ರು. ಆ ಹಿಂದಿನ ದಿವಸ ಏನಿತ್ತು ಆಯುಧ ಪೂಜೆಗಳನ್ನು ಮಾಡೇ ಅದನ್ನು ಏನು ಖಡ್ಗ ಆಗಬಹುದು ಅಥವಾ ಅವರು ಬಳಸುವಂಥದ್ದು ಯುದ್ಧಕ್ಕೆ ಬಳಸುವಂಥ ವಸ್ತುಗಳನ್ನು ಒಂದು ನಮಗೆ ಒಳ್ಳೆಯದನ್ನು ಕೊಡಲಿ, ಎಲ್ಲ ಶತ್ರುಗಳಿಂದ ಜಯ ಆಗಲಿ ಅಂತೇಳಿ ಪೂಜೆಯನ್ನು ಸಲ್ಲಿಸಿರುವಂಥ ಒಂದು ಇತಿಹಾಸವನ್ನು ನೋಡಬಹುದಾಗಿದೆ. ಮತ್ತು ಅದರ ಜೊತೆಗೆ ನಾವು ರಾಮಾಯಣ ಕಾಲದಲ್ಲಿ ಹೋದಾಗನೂ ಸಹ ರಾವಣನ ಕೊಂದು ಮತ್ತೆ ಈ ರಾಮ ಮನೆಗೆ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಿತ್ತು ಆಚರಣೆ ದಿನವೂ ಸಹ ವಿಜಯದಶಮಿ ಅಂತಲೂ ಆಚರಣೆ ಮಾಡುತ್ತೀವಿ. ಮತ್ತು ಹಿಂದಿನ ದಿವಸ ರಾವಣನ ಸಂಹಾರ ಮಾಡೋದಕ್ಕೂ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಆಯುಧ ಪೂಜೆಗಳ ವಿಚಾರದಲ್ಲಿ ನಾವು ನೋಡಬಹುದಾಗಿದೆ. ಮತ್ತು ಅದರ ಜೊತೆಗೆ ನಾವು ಈ ಪುರಾಣಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನ ಮಟ್ಟಿಗೆ ದುರ್ಗಾದೇವಿ ರಾಕ್ಷಸನಾದಂತಹ ಮಹಿಷಾಸುರನ ವಧೆಯನ್ನು ಮಾಡಬೇಕಾದ್ರೇನು ಸಹ ಆಯುಧ ಪೂಜೆಗಳನ್ನು ಮಾಡಿ ನೋಡಿ. ಆಯುಧ ಪೂಜೆಗಳು ಅಂತ ಹೇಳಿದಾಗ ನಾವು 3 ದೇವತೆಗಳು ನಾವು ಪೂಜೆ ಮಾಡ್ತೀವಿ ಹಿಂದೂ ಸಂಪ್ರದಾಯದಲ್ಲಿ. ಆ ದೇವತೆಗಳಲ್ಲಿ ವಿಷ್ಣುವಿನ ಚಕ್ರ ಆಗಬಹುದು, ಶಂಕು ಚಕ್ರಗಳಾಗಬಹುದು, ಅಥವಾ ಖಡ್ಗ ಆಗಬಹುದು, ತ್ರಿಶೂಲ ಆಗಬಹುದು, ಎಲ್ಲ ಆಯುಧಗಳನ್ನು ದೇವಿಗೆ ಬರೋ ರೀತಿಯಲ್ಲಿ ಮಾಡಿ ದೇವಿಗೆ ಸಂಪೂರ್ಣವಾದಂಥ ಶಕ್ತಿಯನ್ನು ಕೊಟ್ಟು ಆನಂತರ ಈ ವಧೆ ಮಾಡಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಹೆಚ್ಚು ನಾವು ಆದ್ಯತೆಯನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ಆಯುಧಗಳಿಗೆ ನಾವು ಮಹತ್ವವನ್ನು ಕೊಡುವಂಥದ್ದು ಇರುತ್ತೆ. ಗುರುಜಿ, ಅದೇ ರೀತಿಯಾಗಿ ಆಯುಧ ಪೂಜೆಯ ದಿನ ಯಾವ ದೇವಿಯ ಆರಾಧನೆ ಮಾಡಬೇಕಾಗುತ್ತೆ? ದುರ್ಗಾ ಮಾತೆ ಅಂತಾನೆ, ಕಾಳಿ ಮಾತೆ ಅಂತಾನೆ ಪ್ರತಿಯೊಬ್ಬರು ಕೂಡ ಆರಾಧನೆ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಮಹತ್ವ ತಿಳಿಸೋದಾದ್ರೆ. ನೋಡಿ, ದುರ್ಗಾ ದೇವಿ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನಾವು ಅಸುರರನ್ನು ಸಂಹಾರ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಅಷ್ಟು ಶಕ್ತಿಯನ್ನು ಪಡಬೇಕು ಅಂತ ಹೇಳಿದ್ರೆ, ಒಂದು ಶಕ್ತಿ ಬರಬೇಕಾದ್ರೆ ಆಯುಧಗಳು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ.
ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಹೆಚ್ಚಿನ ಮಟ್ಟಿಗೆ ದುರ್ಗಾರಾಧನೆ ಮತ್ತು ಆ ದುರ್ಗಾದೇವಿ ಏನು ಬಳಕೆ ಮಾಡ್ತಾ ಇದ್ರು, ತ್ರಿಶೂಲ ಆಗಬಹುದು, ಅಂತಹದ್ದು ಶಂಕು ಚಕ್ರಗಳ ಧಾರಣೆ ಮಾಡಿರುವಂಥದ್ದು, ವಿಷ್ಣುದೂ ಧಾರಣೆ ಮಾಡ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಖಡ್ಗ ಆಗ್ಬೋದು, ಅದನ್ನು ಪೂಜೆಯನ್ನು ಮಾಡುವಂಥದ್ದನ್ನು ದಿನವನ್ನು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಸಹ ಹೆಚ್ಚು ಮಹತ್ವ ಆಯುಧ ಪೂಜೆಗಳನ್ನು ಕೊಟ್ಟು ದುರ್ಗಾದೇವಿ, ಯಾವುದೇ ದೇವಿ ಶಕ್ತಿ ದೇವತೆಗಳು ಅಂತ ಹೇಳ್ತೀವಿ, ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡುವಂಥದ್ದು ಇರುತ್ತೆ, ಗ್ರಾಮ ದೇವತೆ ಆರಾಧನೆ ಮಾಡುವಂಥದ್ದು ಇರುತ್ತೆ. ಅಂದರೆ ಒಟ್ಟಾರೆ ಹೆಣ್ಣು ದೇವರು ಅಂದರೆ ಶಕ್ತಿಯುತವಾದಂಥ ಹೆಣ್ಣು ದೇವರುಗಳನ್ನು ಈ ಆಯುಧ ಪೂಜೆ ಏನು ಇಟ್ಕೊಂಡಿರ್ತಾರೆ ಆ ದಿನ ಸ್ಮರಣೆ ಪೂಜೆಯನ್ನು ಸಲ್ಲಿಸುವಂಥದ್ದು ನಾವು ಕಾಣಬಹುದಾಗಿದೆ. ಮತ್ತು ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಬನ್ನಿ ಮರಕ್ಕೂ ಪೂಜೆ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಆಯುಧಗಳನ್ನು ಬನ್ನಿ ಮರದ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಕೆಲವೊಂದೆಲ್ಲ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವಂಥ ಪದ್ಧತಿಯನ್ನು ಇವತ್ತಿಗೂ ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು ನಾವು ನೋಡಬಹುದಾಗಿದೆ. ಗುರುಜಿ, ಪ್ರಮುಖವಾಗಿ ಆಯುಧ ಪೂಜೆ ಅಂತ ಬಂದಾಗ ನೀವು ಈಗಾಗಲೇ ಹೇಳ್ತಾ ಇದ್ರಿ, ಪಾಂಡವರು ವನವಾಸಕ್ಕೆ ಅಂತ ಅಜ್ಞಾತವಾಸಕ್ಕೆ ಅಂತ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಬಿಲ್ಲು ಬಾಣ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರಕ್ಕೆ ಇಟ್ಟು ಹೋಗಿರ್ತಾರೆ. ತದನಂತರ ಅಲ್ಲಿವರೆಗೂ ಅಲ್ಲೇ ಇರಲಿ, ಆಮೇಲೆ ನಾವು ಅಜ್ಞಾತವಾಸ ಮುಗಿಸಿ ಬಂದ್ಮೇಲೆ ತಗೊಂಡು ಹೋಗ್ತೀವಿ ಅಂತ. ಈ ಬನ್ನಿ ಮರದ ಮಹತ್ವದ ಬಗ್ಗೆ ತಿಳಿಸೋದಾದ್ರೆ ಗುರುಜಿ. ನೋಡಿ, ಬನ್ನಿ ಅಂತ ಹೇಳಿದ್ರೆ ಶಮಿ ವೃಕ್ಷ ಅಂತ ಹೇಳ್ತೀವಿ. ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಂಥದ್ದು ವೃಕ್ಷ ಆಗಿರುತ್ತೆ ನವಗ್ರಹಗಳಲ್ಲಿ. ಅದರಲ್ಲಿ ಬನ್ನಿ ಎಲೆಯನ್ನು ನಾವು ಚಿನ್ನಕ್ಕೆ ಹೋಲಿಸ್ತೀವಿ. ಅಂದರೆ ಅಷ್ಟು ಶ್ರೇಷ್ಠವಾದಂಥದ್ದು ಅಂತ ಹೇಳ್ತೀವಿ. ಆ ದಿನ ನಾವು ಆ ಏನು ಬನ್ನಿ ಎಲೆ ಇದೆ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ನಾವು ಒಂದು ಅದನ್ನು ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದಾಗಲಿ ಮುಡಿಗೆ ಇಟ್ಕೊಳ್ಳುವಂಥದ್ದು ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಬನ್ನಿ ಮರವನ್ನು ಪೂಜೆಯನ್ನು ಸಲ್ಲಿಸುವಂಥದ್ದು ಇರುತ್ತೆ ನವರಾತ್ರಿಗಳಲ್ಲಿ. ಸೊ ಕೊನೆಯ ದಿನ ಏನು ಆಯುಧ ಪೂಜೆ ನಡೆಸುವಂಥ ಸಂದರ್ಭದಲ್ಲಿ ಹಾಗಾಗಿ ನಮಸ್ಕಾರವನ್ನು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅಷ್ಟು ಪವಿತ್ರವಾದಂತಹದ್ದು ಒಂದು ಅಂತ ಹೇಳ್ಬಹುದಾಗಿದೆ ಬನ್ನಿ ಮರ. ಯಾಕಂದ್ರೆ ಶನಿ ಅಂತ ಹೇಳಿದ್ರೆ ಆಯುಷ್ಯಕಾರಕ ಅಂತ ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಏನಾದರೂ ಯುದ್ಧ ಕಾಲದಲ್ಲಿ ಈ ಶಸ್ತ್ರಗಳಿಂದ ಆದಂಥ ತೊಂದರೆಗಳು ಏನೂ ಆಗದಂತೆ, ಕಂಟಕಗಳು ಆಗಬಾರ್ದು, ಮತ್ತು ಅದರಿಂದ ನಮಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು ಕಾರಣ ಒಂದು ಉದ್ದೇಶ ಇರುವಂಥದ್ದು ಇರುತ್ತೆ. ಮತ್ತು ಎಲ್ಲವನ್ನ ಜಯಿಸುವಂಥದ್ದು, ಎಲ್ಲ ಯೋಗವನ್ನೂ ಕೊಡುವಂತಹವನು ಶಮಿ ಆಗಿರುತ್ತೆ. ಶಮಿ ವೃಕ್ಷದಲ್ಲಿರುವಂಥ ಶನಿ ಒಂದು ಅಸ್ತಿತ್ವ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಪೂಜೆಯನ್ನು ಮಾಡುವಂಥದ್ದಿದೆ. ಅದೇ ರೀತಿಯಲ್ಲಿ ನಾವು ಕೆಲವು ಪುರಾಣಗಳಲ್ಲಿ ನಾವು ನೋಡಿದಾಗೂ ಅಷ್ಟೇ, ನಾವು ಈ ಪಾಂಡವರ ಇಟ್ಟಂತಹದ್ದು ಅದು ರಕ್ಷಾ ಕವಚವಾಗಿ ಆ ಶಮಿ ವೃಕ್ಷದಲ್ಲಿ ಇದ್ದಂಥದ್ದು ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಆ ರೀತಿ ಮುಚ್ಚಿಟ್ಟಿದ್ರು ಅನ್ನುವಂಥದ್ದು ನಾವು ನೋಡಬಹುದಾಗಿದೆ. ನಂತರ ಅವರದೆಲ್ಲ ಏನು ವಿಮುಕ್ತಿ ಹೊಂದಂಥ ಸಂದರ್ಭದಲ್ಲಿ ನಂತರ ಆಯುಧಗಳನ್ನು ಮತ್ತೆ ಅವರು ತೆಗೆದುಕೊಂಡಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಯಾವುದೇ ಒಂದು ಒಬ್ಬರನ್ನ ಜಯಿಸಬೇಕು ಒಬ್ಬರನ್ನ ಅಂತ ಹೇಳಿದ್ರೆ ಆಯುಧಗಳು ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಹೆಚ್ಚು ಆಯುಧಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು, ನಮಗೆ ಒಳ್ಳೆಯದಾಗಲಿ, ನಮಗೆ ಒಂದು ವಿಜಯವನ್ನ ಕೊಡುವಂಥದ್ದಾಗಲಿ ಅನ್ನುವಂಥದ್ದು ಮುಖ್ಯ ಕಾರಣ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ಒಂದು ಈಗ ಆಯುಧ ಪೂಜೆಯ ಮಹತ್ವವನ್ನ ನೀವು ತಿಳಿಸಿದ್ರಿ. ಆಯುಧ ಪೂಜೆಯ ಮಹತ್ವ ಜೊತೆಗೆ ಈಗಿನ ಜನರೇಷನ್ಗೂ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ನೀವು ಈಗಾಗಲೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಪೂಜೆಗಿಟ್ಟಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಬರುವಂತ ಭಯ ಇರ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಂದ್ರೆ ಅಪಘಾತಗಳು ಹೆಚ್ಚಾಗ್ತಾ ಇರುತ್ತೆ. ಎಷ್ಟೇ ಆಯುಧ ಪೂಜೆ ಮಾಡಿದ್ರು ಕೂಡ, ಅಥವಾ ಅಮಾವಾಸ್ಯೆ ಬಂತು ಆ ಟೈಮಲ್ಲಿ ಅಂದ್ರೆ ಈ ರೀತಿ ಅಪಘಾತಗಳು ಹೆಚ್ಚಾಗುತ್ತೆ. ಆಯುಧ ಪೂಜೆಯ ಸಂದರ್ಭದಲ್ಲಿ, ಈ ನವರಾತ್ರಿ ಸಂದರ್ಭದಲ್ಲೂ ಕೂಡ ಅಪಘಾತಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಗುರುಜಿ? ನೋಡಿ, ಇವತ್ತು ನಾವು ಈ ಗಾಡಿಗಳ ವಿಚಾರದಲ್ಲಿ ಇವತ್ತೆಷ್ಟು ಜನ ಒಂದು ದ್ವಿಚಕ್ರ ವಾಹನ ಆಗ್ಬೋದು, ಚತುರ್ಚಕ್ರ ವಾಹನಗಳಾಗ್ಬೋದು, ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಹುಟ್ಟಿರುವಂಥ ಜನ್ಮ ದಿನಾಂಕಕ್ಕೆ ಕೆಲವೊಂದು ಬಣ್ಣಗಳಾಗಬಹುದು, ಅಥವಾ ಕೆಲವು ಆ ವಾಹನದ ನಂಬರು ಏನಾದರೂ ಸರಿ ಇಲ್ಲ ಅಂತ ಹೇಳಿದ್ರೂ ಪದೇ ಪದೇ ಅಪಘಾತಗಳಾಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಇವತ್ತು ಅಪಘಾತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಹುಟ್ಟಿರುವಂಥ ಜನ್ಮ ದಿನಾಂಕಕ್ಕೆ ಆಗದಿರುವಂಥ ನಂಬರ್ಗಳನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕೆಲವು ರಾಶಿಗಳನ್ನು ಮತ್ತು ಹುಟ್ಟಿರುವಂಥ ಡೇಟ್ ಆಫ್ ಬರ್ತಲ್ಲಿ ನಾವು ನೋಡೋಕ್ಕೋದ್ರೆ ನೋಡಿ, 1, 10, 19, 28ನೇ ತಾರೀಕು ಯಾರು ಹುಟ್ಟಿದಿರೋ ಈ ವಾಹನಗಳ ನಂಬರ್ಗಳಂತ ನಾವು ನೋಡಿದಾಗ 8 ಸಂಖ್ಯೆ ಬರುವಂಥದ್ದು, 4 ಡಿಜಿಟಲ್ ಕೂಡಿದ್ರೆ 8 ಅಥವಾ 6 ಬರುವಂಥದ್ದು. ಅಕಸ್ಮಾತ್ ಏನಾದರೂ ಬಿಳಿ ಬಣ್ಣ
ಅಥವಾ ಈ ಇದು ಬಿಳಿ ಬಣ್ಣನೂ ಆಗುವಂಥದ್ದು ಇರೋದಿಲ್ಲ. ಮತ್ತು ನೀಲಿ ಕಪ್ಪು ಬಣ್ಣ ಏನಾದರೂ ಇತ್ತು ಅಂತ ಹೇಳಿದ್ರೂ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಅದಕ್ಕೆ ಆ ರೀತಿ ಆಗದಂತೆ ನಮಗೆ ಒಳ್ಳೆಯದನ್ನು ಕೊಡಲಿ ಅಂತಲೇ ಆಯುಧ ಪೂಜೆಗಳು, ವಾಹನಗಳು ಪೂಜೆಗಳನ್ನು ಮಾಡುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಈ 2ನೇ ತಾರೀಕು, 11ನೇ ತಾರೀಕು ಅಥವಾ 20ನೇ ತಾರೀಕು, 21ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರೋ ಅಂಥವ್ರಿಗೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಈ 8, 5 ಆಗೋದೇ ಇಲ್ಲ. ಸೊ ಅದೂ ಸಂಖ್ಯೆ ಏನಾಗುತ್ತೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಆ ಸಂಖ್ಯೆಗಳು ಬರುವಂಥ ಏನಿರುತ್ತೆ 4 ಡಿಜಿಟಲ್ ನಂಬರ್ಸು, ಅದು ಪದೇ ಪದೇ ಆಗ್ತಾ ಇರುತ್ತೆ ತೊಂದರೆಗಳು. ಅದನ್ನು ಬ್ಲ್ಯಾಕು ಅಥವಾ ನೀಲಿ ಇದ್ರೇನೂ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಇನ್ನು ಕೆಲವ್ರಿಗಂತೂ 3, 12, 21, 30ನೇ ತಾರೀಕು ಹುಟ್ಟಿರೋವಂಥವ್ರಿಗೆ 5, 6 ಸಂಖ್ಯೆ ಆಗೋದಿಲ್ಲ. ಮತ್ತು ಅದ್ರ ಜೊತೆಗೆ 4, 13, 22, 31ನೇ ತಾರೀಕು ಹುಟ್ಟಿರುವಂಥವ್ರಿಗಂತೂ ಈ ರಾಶಿಯಲ್ಲಿರುವಂಥವ್ರಿಗೆ ನೀಲಿ ಆಗಬಹುದು ಅಥವಾ ಈ ಬೂದಿ ಬಣ್ಣದ್ದು ಕಲರು ವಿಚಿತ್ರವಾಗಿರುತ್ತೆ, ಅದು ಆಗೋದಿಲ್ಲ. ಮತ್ತು ಅದ್ರ ಜೊತೆಗೆ 5, 14, 23ನೇ ತಾರೀಕು ಹುಟ್ಟಿರುವಂಥವ್ರಿಗೆ 3, 9 ಸಂಖ್ಯೆ ಆಗೋದಿಲ್ಲ. ಮತ್ತು ಅದ್ರ ಜೊತೆಗೆ 6, 15, 24ನೇ ತಾರೀಕು ಹುಟ್ಟಿರೋವಂಥವ್ರಿಗೆ 3, 1, 2 ಆಗೋದೇ ಇಲ್ಲ ಸಂಖ್ಯೆ, ಅವ್ರಿಗೆ ರೆಡ್ ಆಪೋಸಿಟ್ ಅಂತ ಹೇಳ್ತೀವಿ. ಮತ್ತು 7, 16, 25ನೇ ತಾರೀಕಲ್ಲಿ ಹುಟ್ಟಿರೋವಂಥವ್ರಿಗಂತೂ ಕೆಲವು ಸಂಖ್ಯೆಗಳು 6 ಅಂದರೆ ಡೇಂಜರ್ ಅಂತ ಹೇಳ್ತೀವಿ ಅವ್ರಿಗೆ. ಇವತ್ತು ನೋಡಿ ಈ 6 ಬರುವಂಥ ಡಿಜಿಟಲ್ ಇರುವಂಥ ಬಹಳ ಅಪಘಾತಗಳಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ, ಪದೇ ಪದೇ ಅಪಘಾತಗಳಾಗ್ತಾ ಇರುವಂಥದ್ದು. ಮತ್ತು 8, 17, 26ನೇ ತಾರೀಕು ಹುಟ್ಟಿರುವಂಥವ್ರಿಗೆ 1, 9, 2 ಆಗೋದೇ ಇಲ್ಲ. ಮತ್ತು ಅದ್ರ ಜೊತೆಗೆ 9, 18, 27ನೇ ತಾರೀಕು ಹುಟ್ಟಿರುವಂಥವ್ರಿಗಂತೂ 8ನೇ ನಂಬರು ಆಗಬಹುದು ಅಥವಾ 5ನೇ ನಂಬರ್ ಏನಾದ್ರು ತೊಗೊಂಡ್ರೂ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಸೊ ಈ ಥರ ಅಪಘಾತಗಳು ಆಗದಂತೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ನಾವು ಗಾಡಿನ ಯಾವುದೇ ಗಾಡಿ ತೊಗೊಂಡ್ರೆ ನಾವು ಏನು ಮಾಡ್ತೀವಿ ಹೇಳಿ, ತೊಗೊಂಡಿದ್ದು ಮೊದಲನೇ ದಿನವೇ ಗಣಪತಿ ದೇವಸ್ಥಾನನೋ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆಯನ್ನು ಸಲ್ಲಿಸ್ತೀವಿ. ಯಾಕಂತ ಹೇಳಿದ್ರೆ ಆಯುಧ ಪೂಜೆ ಹೇಗೆ ನಾವು ವರ್ಷದಲ್ಲಿ ಒಂದು ಸತಿ ಮಾಡ್ತೀವಿ, ಹಳೆಯ ಆಯುಧಗಳು ಯಾವ್ಯಾವ ಗಾಡಿಗಳು ಇರುತ್ತೆ ಅದನ್ನು, ಅದೇ ರೀತಿ ನಾವು ಹೊಸದಾಗಿ ತೊಗೊಂಡಾಗೂ ಆಯುಧ ಪೂಜೆಗಳ ರೀತಿಯಲ್ಲಿ ವಾಹನ ಪೂಜೆ ಅಂತ ಮಾಡ್ತೀವಿ. ಅದಕ್ಕೋಸ್ಕರನೇ ಅವತ್ತು ಮರ್ತು ಇದ್ದರೆ ಪೂಜೆ ಮಾಡುವಂಥದ್ದು ಅಂಥದ್ದೆಲ್ಲ ಆ ದಿನ ಮಾಡೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಇರುತ್ತೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ತೆಗೆದುಕೊಳ್ಳುವಾಗ ನಮಗೆ ಯಾವ ಸಂಖ್ಯೆ ಆಗಿಬರುತ್ತೆ, ಯಾವ ಬಣ್ಣ ಆಗಿಬರುತ್ತೆ ಅದನ್ನು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ವಾಹನಗಳನ್ನು ಖರೀದಿ ಮಾಡೋದು ಬಹಳ ಸೂಕ್ತ ಅಂತಲೇ ಹೇಳಬಹುದಾಗಿದೆ. ಮತ್ತು ವಾಹನಗಳಿಗೆ ನಾವು ಹೆಚ್ಚು ಕೂಷ್ಮಾಂಡ ಬಲಿಯನ್ನು ಹಾಕ್ತೀವಿ. ಯಾಕಂತ ಹೇಳಿದ್ರೆ ಕೂಷ್ಮಾಂಡ ಅಂದರೆ ಬೂದುಂಬಳಕಾಯಿ. ಯಾಕಂದರೆ ನಾವು ವಾಹನ ಪೂಜೆಗಳಲ್ಲಿ ಮತ್ತು ಇದರಲ್ಲೆಲ್ಲ ಆಯುಧ ಪೂಜೆಗಳಲ್ಲಿ ಕುಂಬಳಕಾಯಿ ಹೊಡಿತಾನೆ ಇರ್ತೀವಿ. ಯಾಕಂದರೆ ಯಾವುದೇ ರೀತಿಯಾದಂಥದ್ದು ನಮಗೇನಾದರೂ ಕಂಟಕಗಳಿದ್ದರೆ, ನಮಗೇನಾದರೂ ತೊಂದರೆಗಳು ಬಂದರೆ ಆದರೂ ಈ ಕೂಷ್ಮಾಂಡ ಮುಖಾಂತರ ಹೋಗಲಿ ಅನ್ನುವಂಥದ್ದು. ಈ ಹಿಂದೆ ಪ್ರಾಣಿ ಬಲಿಗಳನ್ನು ಕೊಡ್ತಾ ಇದ್ರು. ಇವತ್ತು ಕೆಲವೊಂದು ಹಳ್ಳಿ ಪ್ರದೇಶಗಳಲ್ಲಿ ಕೋಳಿ ಇದೆಲ್ಲ ಬಲಿ ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗೆಲ್ಲ ನಿಷಿದ್ಧ ಆಗಿದೆ. ಆದರೆ ಇವತ್ತಿನ ಪ್ರಸ್ತುತ ಏನು ನೀವು ಹಿಂದೆ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ರೆ ಅದಕ್ಕೆ 10ರಷ್ಟು ಫಲಗಳು ಅದೇ ರೀತಿ ಬಲಿ ಕೊಡುವಂಥದ್ದು ಈ ಕೂಷ್ಮಾಂಡ. ಅಂದರೆ ಕೂಷ್ಮಾಂಡ ದೇವಿ ರೀತಿಯಲ್ಲಿ ಆವಾಹನೆ ಮಾಡಿ ಅದನ್ನು ಎಲ್ಲ ದೃಷ್ಟಿಯನ್ನು ತೆಗೆದು ವಾಹನಗಳಿಗೆ ಮತ್ತು ಮನೆಗೂ ಆ ಒಂದು ದೃಷ್ಟಿ ತೆಗೆದು ಮತ್ತು ಮನೆಯಲ್ಲಿ ಬಳಸುವಂಥ ಉಪಕರಣಗಳಿಗೆ ದೃಷ್ಟಿ ತೆಗೆದು ಆ ಕುಂಬಳಕಾಯಿನ ಹೊಡೆಯುವಂಥದ್ದು ಇರುತ್ತೆ. ಅದಕ್ಕೆ ಇವಾಗ ಆಯುಧ ಪೂಜೆಗಳಲ್ಲಿ ಕುಂಬಳಕಾಯಿಗಳು ಬಹಳ ಉಪಯೋಗ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅದು ಹೆಚ್ಚು ಮಹತ್ವ ನಾವು ಕಾಣಬಹುದಾಗಿದೆ. ಗುರುಜಿ, ಈಗ ಆಯುಧ ಪೂಜೆಯ ದಿನ ವಿವಿಧ ಆಯುಧಗಳನ್ನ ಪೂಜೆ ಮಾಡ್ತಾರೆ, ಸಲಕರಣೆಗಳನ್ನ ಪೂಜೆ ಮಾಡ್ತಾರೆ. ಇನ್ನು ವೆಹಿಕಲ್ ಅಂತ ಬಂದಾಗ್ಲೂ ಪೂಜಾ ಮುಹೂರ್ತದ ಸಂದರ್ಭದಲ್ಲಿ ಪೂಜೆ ಮಾಡ್ತಾರೆ. ಆ ವೆಹಿಕಲ್ನ ನಾಳೆವರೆಗೂ ತೆಗಿಬಾರ್ದು, ಆ ಥರ ಏನಾದರೂ ರೂಲ್ಸ್ ಇದೆಯಾ, ಅಪಘಾತಗಳಾಗುತ್ತೆ ಅಂತ? ಈ ಆಯುಧ ಪೂಜೆ ಮಾಡಿದಾಗ ಒಂದಷ್ಟು ದಿನ ಜಾಸ್ತಿ ಓಡಿಸುವಂಥದ್ದು ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಯಾಕಂದ್ರೆ ಅವತ್ತಾನೆ ಪೂಜೆ ಮಾಡಿರುವಂಥದ್ದು. ಈಗ ಹೊಸ ಗಾಡಿಯನ್ನು ನಾವು ತೆಗೆದುಕೊಂತೀವಿ, ಅವತ್ತು ಪೂಜೆ ಮಾಡಿ ನಿಲ್ಲಿಸ್ಬಿಡ್ತೀವಲ್ವಾ. ಅದೇ ಥರ ಯಾವುದೇ ಒಂದು ವಸ್ತುಗಳು ಅಷ್ಟೇ, ಅದು ಬಳಕೆ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಒಂದು ದಿನ ಅದಕ್ಕೆ ರೆಸ್ಟ್ ಕೊಡುವಂಥದ್ದು ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ 360 ದಿನನೂ ಅದಕ್ಕೆ ನಾವು ಕೆಲಸಕ್ಕೆ ಇಟ್ಕೊಂಡೇ ಇರ್ತೀವಿ. ಅದಕ್ಕೆ ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಏನು ಮಾಡ್ತಾರೆ, ಒಂದಿನ ಮುಂಚಿತವಾಗಿ ಆಯುಧ ಪೂಜೆಗಳು ಇದೆಲ್ಲ ಮಾಡಿಬಿಟ್ಟು ಆ ದಿನ ರಜನೆ ಕೊಟ್ಬಿಡ್ತಾರೆ. ವಿಜಯದಶಮಿ ಹಬ್ಬ ರಜಾ, ಬೋನಸ್ ಎಲ್ಲ ಕೊಟ್ಬಿಟ್ಟು ರಜಾ ಕೊಟ್ಬಿಡ್ತಾರೆ. ಯಾಕಂದ್ರೆ ಒಂದು ದಿನ ಅದು ಒಂದು ರೆಸ್ಟ್ ಅಂತ. ಈಗ ನೀವು ವಾರಗಟ್ಲೆನೂ ನೀವು ಕೆಲಸನೇ ಮಾಡ್ತಾ ಇದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಒಂದು ದಿನ ರೆಸ್ಟ್ ಕೊಡೋದು ಒಳ್ಳೆಯದು. ಯಾವುದೇ ವಾಹನಗಳಾಗಬಹುದು ಅಥವಾ ಮನೆ ಬಳಕೆ ವಸ್ತುಗಳಾಗ್ಬೋದು
ಒಳ್ಳೆಯದು ಅನ್ನುವಂಥದ್ದು. ಯಾಕಂದರೆ ನಾವು ಪೂಜೆಗೆ ಇಟ್ಟಿರ್ತೀವಿ, ಅದನ್ನು ಬಳಸ್ದಿರ ಮಾರನೇ ದಿನ ಇಟ್ಟು ಬಳಸೋದು ಬಹಳ ಒಳ್ಳೆಯದು. ಅದರಿಂದ ನಮಗೆ ಅನುಕೂಲ ಪಡ್ಕೊತಾ ಇದ್ದೀವಿ, ಅದರಿಂದ ಅನಾನುಕೂಲ ಆಗಬಾರ್ದು ಅನ್ನುವಂಥದ್ದು ಒಂದು ಕಾರಣ ಆಗುತ್ತೆ. ಗುರುಜಿ, ನೀವು ಈಗಾಗಲೇ ಹೇಳ್ತಾ ಇದ್ರಿ ನಂಬರ್ಗಳು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂತೇಳಿ, ಗಾಡಿ ನಂಬರ್ ಇರಬಹುದು, ಬಣ್ಣ ಇರಬಹುದು ಅಂತ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಆಗಿದ್ದಂತ ವಿಮಾನ ದುರಂತವನ್ನ ನಾವು ಗಮನಿಸಿದ್ವಿ. ಅದರಲ್ಲಿ 272 ಜನ ಇದ್ರೆ ಬದುಕು ಬಂದಿದ್ದು ಒಬ್ಬ ವ್ಯಕ್ತಿ ಅಷ್ಟೇ, ಅದು ಸೀಟ್ ನಂಬರ್ 11. ಇದಕ್ಕೂ ಮುಂಚೆ ಆದಂತ ಅಪಘಾತದಲ್ಲೂ ಕೂಡ ಏರ್ ಕ್ರಾಶ್ ಅಲ್ಲೂ ಸೀಟ್ ನಂಬರ್ 11 ಅಲ್ಲಿ ಇದ್ದಂತ ವ್ಯಕ್ತಿನೇ ಬದುಕೊಂಡಿದ್ದು. ಈ ನಂಬರ್ಸ್ಗೂ ವ್ಯಕ್ತಿಗೂ ಅದು ಯಾವ ರೀತಿ ಸಂಬಂಧ, ಹಿಂಗ್ ಇಂಪ್ಯಾಕ್ಟ್ ಆಗುತ್ತೆ ಗುರುಜಿ? ಬಹಳ ಮುಖ್ಯವಾಗಿ ಪ್ರಭಾವ ಬಿದ್ದೇ ಬೀಳುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದರಲ್ಲಿ ಸಂಖ್ಯಾಶಾಸ್ತ್ರ ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಬಹಳ ನಿಖರವಾಗಿ ತಿಳಿಸ್ಕೊಡುವಂಥದ್ದಿರುತ್ತೆ. ನೋಡಿ, ಯಾವಾಗಲೂ ಅಷ್ಟೇ, ನೀವು ಹುಟ್ಟಿರುವಂಥ ಜನ್ಮ ದಿನಾಂಕ ತೆಗೆದುಕೊಂಡ್ರೆ ಡೇಟು, ಮಂತು, ಇಯರ್, ಅದನ್ನ ಸಂಪೂರ್ಣವಾಗಿ ಡಿಜಿಟಲ್ ಕೂಡಿಸಿದ್ರೆ ಸಿಂಗಲ್ ನಂಬರ್ ಏನು ಬರುತ್ತೆ ಅದು ನಿಮ್ಮ ಲಕ್ಕಿ ನಂಬರ್ ಅಂತ ಹೇಳ್ತೀವಿ. ಅಂದ್ರೆ ನಿಮಗೆ ಅದು ಆ ಸಂಖ್ಯೆ ನಿಮ್ಗೆ ಆಗ ಬರುತ್ತೆ ಅಂತ ಹೇಳುತ್ತೆ. ಮತ್ತೆ ಅದೇ ರೀತಿ ನಕ್ಷತ್ರಗಳು ಮತ್ತೆ ರಾಶಿಗಳು ಕ್ಯಾಲ್ಕುಲೇಷನ್ ಮಾಡ್ತೀವಿ. ರಾಶಿ ವೈಸ್ ನಾವು ನೋಡಿದ್ರೆ ಈಗ ಮೇಷ ಮತ್ತೆ ವೃಶ್ಚಿಕ ರಾಶಿಗೆ ಕುಜಾಧಿಪತಿ, ಕುಜನ ಸಂಖ್ಯೆ 9. ಈ ಯಾರು ಕುಜನ ಸಂಖ್ಯೆ 9ರಲ್ಲಿ ಹುಟ್ಟಿರುವಂಥವ್ರಾಗ್ಬೋದು, ಅಥವಾ ಮೇಷ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಯಾರು ಜನನ ಆಗಿರ್ತಾರೋ ಅಂಥವ್ರಿಗೆ 8 ಮತ್ತೆ ಅದ್ರ ಜೊತೆಗೆ ಈ 5 ನಂಬರ್ ಆಗೋದಿಲ್ಲ. ಯಾಕೆ ಆ ನಂಬರ್ ಆಗೋದಿಲ್ಲ ಅಂತ ಹೇಳಿದ್ರೆ 8 ಬಂದು ಶನಿಗೆ ಸಂಬಂಧಪಟ್ಟಂತ ನಂಬರು, ಕುಜನಿಗೆ ಆಗೋದೇ ಇಲ್ಲ, ಶತ್ರು ನಂಬರ್ ಆಗುತ್ತೆ. ನೋಡಿ, ಯಾವಾಗಲೂ ಈ ಶನಿ ಮತ್ತೆ ಕುಜ ನಾವು ಜಾತಕದಲ್ಲಿ ನಾವು ನೋಡಿದಾಗ ನೋಡಿ, ಯಾವಾಗಲೂ ಸಹ ಈ ಆಪರೇಷನ್ಗಳು ಜಾಸ್ತಿ ಆಗ್ತಾ ಇರ್ತಾರೆ, ಸರ್ಜರಿಗಳು ಜಾಸ್ತಿ ಆಗ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ, ಏಟ್ ಮಾಡ್ಕೊತಾ ಇರ್ತಾರೆ, ತೊಂದರೆ ಮಾಡ್ಕೊತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಸಂಖ್ಯೆ ಕಾಂಬಿನೇಷನ್ಸ್ ಏನಿರುತ್ತೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಅದೇ ನೋಡಿ, ಈ ಕುಜನಿಗೆ ಮೇಷ ಮತ್ತೆ ವೃಶ್ಚಿಕ ರಾಶಿಗೆ ಕುಜ ಅಧಿಪತಿಯಾದಂಥವನಿಗೆ 5 ಸಂಖ್ಯೆ ಬುಧ ಆಗಿರುತ್ತೆ. ಈ ಬುಧಂದು ಸಂಖ್ಯೆ ಏನಾಗುತ್ತೆ ಯಾವಾಗಲೂ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಬಣ್ಣಗಳು ಹಾಗೆ, ಯಾಕಂತ ಹೇಳಿದ್ರೆ ಈ ಕುಜನಿಗೆ ಮೆರೂನ್ ಆಗಿಬರುವಂಥದ್ದು ಇರುತ್ತೆ, ನೀಲಿ, ಬ್ಲ್ಯಾಕು ಮತ್ತೆ ಹಸಿರು ಆಗೋದೇ ಇಲ್ಲ, ರೆಡ್ ಆಪೋಸಿಟ್ ಆಗುವಂಥದ್ದಿರುತ್ತೆ. ಅದಕ್ಕೆ ನಾವು ಯಾವಾಗಾದರೂ ಈ ಬಟ್ಟೆಗಳು ಧಾರಣೆ ಮಾಡ್ಕೊಂಡ್ರೇನು ಯಾಕೋ ಇವತ್ತೆಲ್ಲ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಯಾಕೋ ನೋಡಿ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಕೊಂತಾ ಇರ್ತಾರೆ. ಅವತ್ತು ನೋಡಿ, ಅವತ್ತು ಅವರು ಹುಟ್ಟಿರೋ ನಕ್ಷತ್ರ ಇರುತ್ತೆ, ಅಥವಾ ಇಲ್ಲಾಂದ್ರೆ ಅವರು ಹುಟ್ಟಿರುವಂಥದ್ದು ಸಂಖ್ಯೆ ಏನಿರುತ್ತೆ ಅದಕ್ಕೆ ಆ ದಿನ ಆ ಸಂಖ್ಯೆ ಆಗಿ ಬಂದಿರೋದಿಲ್ಲ, ಅಥವಾ ಬಣ್ಣ ಅವ್ರು ಹಾಕ್ಕೊಂಡಿರೋ ಬಟ್ಟೆ ರಿವರ್ಸ್ ಹೊಡಿತಾ ಇರುತ್ತೆ. ಅಂದ್ರೆ ಎಷ್ಟು ನಮಗೂ ಮತ್ತೆ ಈ ಗ್ರಹಗಳಿಗೆ ಜ್ಯೋತಿಷ್ಯದ ವಿಚಾರದಲ್ಲಿ ನಾವು ನೋಡಿದಾಗ ಬಹಳ ಸಂಬಂಧ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಾವು ನೋಡೋಕೆ ಹೋದ್ರೆ ಈ ಸಂಖ್ಯೆಗಳು ಮತ್ತೆ ಏನು ವಾಹನಗಳ ನಂಬರ್ಸ್ ಪ್ಲೇಟ್ ಏನಿರುತ್ತೆ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಕಳೆದ ಒಂದು 3 ವರ್ಷದ ಹಿಂದೆ ನಾವು ಇದೇ ಬೆಂಗಳೂರು ನಗರದಿಂದಾನೆ ವಿಚಾರದಲ್ಲಿ ನಾವು ನೋಡಿದಾಗ ತುಮಕೂರಲ್ಲಿ ಹೋಗುವಂಥದ್ದು ರೋಡ್ಗಳಲ್ಲಿ ಬಹಳ ಹೆಚ್ಚು ಅಪಘಾತ ಆಗಿರೋದು 6 ಇರುವಂಥದ್ದು, 6666 ಗಾಡಿಗಳು. ಎಷ್ಟು ಅಪಘಾತಗಳಾಗಿದೆ ಅಂದರೆ ಅವೇ ಜಾಸ್ತಿ ಆಗ್ತಾ ಇದೆ. ಯಾಕೆ ಶುಕ್ರ ಅದು 6ಗೆ ಯಾಕೆ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಶುಕ್ರ ಗ್ರಹ ಬಂದು ನಾವು ಯಾವಾಗಲೂ ಅಷ್ಟೇ ನೋಡಿ ಶುಕ್ರಾಚಾರಿ ಅಂತ ಹೇಳ್ತೀವಿ. ಶುಕ್ರನ ಅಧಿದೇವತೆಗಳು, ಪ್ರತ್ಯಧಿ ದೇವತೆಗಳು, ಲಕ್ಷ್ಮಿ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಈ ರಾಕ್ಷಸರಗಳ ದೈತ್ಯ ಗುರು ಈ ಶುಕ್ರಾಚಾರಿ ಆಗಿರ್ತಾನೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಅದು ಒಂದು ಡೇಂಜರ್ ನಂಬರ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಆಗಿ ಬಂದರೆ ಭಾಳ ಸಕ್ಸಸ್ಫುಲ್ ತಂದು ಕೊಡುತ್ತೆ. ಅದು ನೋಡಿ, ಯಾರಿಗಾದರೂ ಈ ಕೆಲವು ರಾಶಿಗಳು ಅಂತ ಹೇಳ್ತೀವಿ, ಋಷಭ ಮತ್ತು ತುಲಾ ರಾಶಿಯವ್ರಿಗಂತೂ 6 ಲಕ್ಕಿ ನಂಬರ್ ಭಾಳ ಸಕ್ಸಸ್ ಬರುತ್ತೆ. ಈ 6 ಇರುವಂಥದ್ದು ಕೂಡಿದ್ರೆ ಸಂಖ್ಯೆ ಬರುವಂಥದ್ದಾಗಲಿ, ಅಥವಾ ಈ ಕೆಲವು ವಾಹನಗಳಲ್ಲಿ 6666 ಅಂತ ಬರ್ತಾ ಇರುತ್ತೆ ನೋಡಿ, ಅದಾಗಬಹುದು. ಅವರಿಗೆ ಏನೇ ಋಷಭ ರಾಶಿ ಮತ್ತು ತುಲಾ ರಾಶಿಯವರಿಗೆ ಭಾಳ ಲಕ್ ತಂದು ಕೊಡುವಂಥದ್ದು ನಂಬರ್ ಆಗುತ್ತೆ. ಸೊ ಅದು ಏನೋ ಬಹಳ ಸಕ್ಸಸ್ ಇರುತ್ತೆ, ಗಾಡಿಗಳು ಯಾವುದೇ ತೊಂದರೆಗಳು ಆಗೋದಿಲ್ಲ, ಆ ಥರ ಇರುತ್ತೆ. ಅದೇ ನೋಡಿ, ಈ ಸಿಂಹರಾಶಿಯವರು ಅಥವಾ ನಾನು ಆಗಲೇ ಹೇಳಿದೆ 1ನೇ ತಾರೀಕು ಹುಟ್ಟಿರುವಂಥವ್ರಾಗ್ಬೋದು, ಅಥವಾ 19ನೇ ತಾರೀಕು ಹುಟ್ಟಿರುವಂಥವ್ರಾಗ್ಬೋದು, ಅವ್ರಿಗೇನಾದರೂ ಇದೇ 6 ಬರುವಂಥ ಸಂಖ್ಯೆ ಇರುವಂಥದ್ದು ಗಾಡಿ ತೊಗೊಂಡ್ರೆ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಸೊ ಈ ಥರ ಪ್ರತಿನಿತ್ಯ ಈ ಥರ ಸಮಸ್ಯೆಗಳು ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಈಗ ತೊಗೊಂಡ್ಬಿಟ್ಟಿದ್ದೀವಿ ಗಾಡಿ, ಏನು ಮಾಡೋದು? ಸೊ ಇದೇ ನನ್ನ ನಂಬರು ಬಂದುಬಿಟ್ಟಿದೆ, ಈಗ ಮನೆ ನಂಬರು ಅದೇ ಬಂದಿದೆ. ಸೊ ಅಂಥ ಸಂದರ್ಭದಲ್ಲಿ ಏನು ಈ ಬರೋ ಸಮಸ್ಯೆಗಳನ್ನು ನಿಭಾಯಿಸುವಂಥದ್ದು ಮತ್ತು ಅನುಕೂಲ ಆಗೋದಕ್ಕೆ ನಾವು ಈ ಪೂಜೆ ಪುನಸ್ಕಾರಗಳು ಅಂತ ಮಾಡ್ತಾ ಇರ್ತೀವಿ. ಅದಕ್ಕೆ ಹಿರಿಯರು ಹಾಗೆ ಮಾಡಿಲ್ಲ. ಈ ಆಯುಧ ಪೂಜೆಗಳಾಗಬಹುದು, ನವರಾತ್ರಿಗಳಲ್ಲಿ ಒಂದೊಂದು ದಿನ ಒಂದೊಂದು ದೇವಿಯನ್ನು ಆರಾಧನೆ ಮಾಡ್ತೀವಿ, ವಿಜಯದಶಮಿಯಲ್ಲಿ ಹಬ್ಬದ ಆಚರಣೆಯನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅದರದೇ ಆದಂಥ ಮಹತ್ವವನ್ನು ಕೊಡುವಂಥದ್ದಿರುತ್ತೆ. ಅದಕ್ಕೆ ನಾವು ವರ್ಷದಲ್ಲಿ 1 ಸತಿ ಆದ್ರೂ ಕೂಷ್ಮಾಂಡ ಅಂದರೆ ಆಯುಧ ಪೂಜೆ ಮಾಡಿಬಿಟ್ಟು ಕುಂಬಳಕಾಯಿ ಹೊಡಿತೀವಿ.
ಯಾಕಂದರೆ ಈ ಥರ ನಮ್ಮ ಆಗದೇ ಇರುವಂಥ ನಂಬರ್ಗಳು, ನಮಗೆ ಆಗದಂತಹ ಕೆಲವು ಬಣ್ಣಗಳ ವಾಹನಗಳನ್ನು ನಾವು ಖರೀದಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅಂತಹದ್ದೇನಾದರೂ ಸಮಸ್ಯೆಗಳೇನಾದರೂ ಇದ್ದರೆ ನಿವಾರಣೆ ಆಗಲಿ ಅನ್ನುವಂಥ ಕಾರಣಕ್ಕೇ ಈ ಆಯುಧ ಪೂಜೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು. ಮನೆಯಲ್ಲಿ ನಾವು ನೋಡಿ, ಮಿಕ್ಸಿಯಲ್ಲಿ ಏನೋ ಗ್ರೈಂಡ್ ಮಾಡಬೇಕಾಗಿದೆ, ಅದನ್ನು ಏನೋ ಒಂದು ಕೈ ಹಾಕೋದು ಅಥವಾ ಏನೋ ಒಂದು ಇಡುವಂಥ ಸಂದರ್ಭದಲ್ಲಿ ಏಟ್ ಮಾಡ್ಕೊಳ್ಳೋದು. ಇವತ್ತು ಎಷ್ಟೋ ಜನ ಮಿಕ್ಸಿಯಲ್ಲಿ ಕೈ ಕಳ್ಕೊಂಡು ಇರುವಂಥದ್ದು ನಾವು ನೋಡ್ತೀವಿ. ಅಥವಾ ಯಾವುದೋ ಕಾರ್ಖಾನೆಗಳಲ್ಲಿ ಚಕ್ರ ತಿರುಗ್ತಾ ಇರುತ್ತೆ, ಕೈ ಕೊಟ್ಬಿಟ್ಟಿರ್ತಾರೆ, ಅಥವಾ ಇನ್ನೇನೋ ತೊಂದರೆ ಆಗಿರುತ್ತೆ. ಸೊ ಇದರಿಂದ ಬರುವಂಥದ್ದು ಏನಾದರೂ ತೊಂದರೆಗಳು ಏನಾದರೂ ಇದ್ದರೆ ಆ ವಾಹನಗಳಿಂದ ಆಗ್ಬೋದು, ಅಥವಾ ನಾವು ನಿತ್ಯ ಬಳಸುವಂತಹ ಕೆಲವು ವಸ್ತುಗಳಿಂದ, ಚಾಕುವಿಂದ ಆದಂತಹದ್ದು ಗಾಯಗಳಾಗ್ಬೋದು, ತೊಂದರೆಗಳಾಗಲಿ, ಯಂತ್ರಗಳಿಂದ ಆದಂಥ ತೊಂದರೆಗಳು ನಿವಾರಣೆ ಆಗಲಿ ಅನ್ನುವಂಥದ್ದು ಮುಖ್ಯ ಕಾರಣನೇ. ಯಾವುದೇ ತೊಂದರೆಗಳು ಬರದಂಥದ್ದು ನಮ್ಮನ್ನು ಕಾಪಾಡಲಿ ಅಂತೇಳಿ ಆಯುಧಗಳಿಗೆ ನಮಗೆ ಒಳ್ಳೆಯದನ್ನು ಆಗಲಿ, ಯಾವುದೇ ಕೆಟ್ಟ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೂ ಒಂದು ಉದ್ದೇಶ ಈ ಆಯುಧ ಪೂಜೆ ಮಾಡಲಿಕ್ಕೆ ಕಾರಣ ಆಗುವಂಥದ್ದು ಇರುತ್ತೆ. ಗುರುಜಿ, ನವರಾತ್ರಿ ಅಂದರೆ ಒಂದು ರೀತಿಯಾಗಿ ನವಶಕ್ತಿ ವೈಭವ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ದೇವತೆಗಳ ಅಥವಾ ಅಧಿದೇವತೆಗಳು, ಶಕ್ತಿ ದೇವತೆಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದರೆ, ಆರಾಧನೆ ಮಾಡಿದರೆ ವರ ಸಿದ್ಧಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಸೌರಮಂಡಲದಲ್ಲಿ ಏನು ಬದಲಾವಣೆ ಆಗುತ್ತೆ, ಮತ್ತೆ ಇದೇ 9 ದಿನಗಳಲ್ಲಿ ಹೇಗೆ ಅದು ಪ್ರಭಾವ ಹೆಚ್ಚಾಗುತ್ತೆ, ಪವರ್ಫುಲ್ ಆಗಿರ್ತಾರೆ ದೇವರುಗಳು ಅಂತೇಳಿ? ನೋಡಿ, ಒಂದು ಗ್ರಹಗಳ ಬದಲಾವಣೆ ಸಾಮಾನ್ಯವಾಗಿ ಅದು ಅದರದೇ ಆದಂತಹ ನಿರ್ದಿಷ್ಟ ಅವಧಿಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅದರಲ್ಲಿ ರವಿ ಬದಲಾವಣೆ ತಿಂಗಳಿಗೆ 1 ಸತಿ ಬದಲಾವಣೆ ಆದರೆ ಅದನ್ನು ನಾವು ಸಂಕ್ರಮಣ ಅಂತ ಏನು ಆಚರಣೆ ಮಾಡ್ತೀವಿ. ಕನ್ಯಾ ರಾಶಿಯಲ್ಲಿ ಇರುವಂತಹದ್ದು 17ನೇ ತಾರೀಕು ಏನಾಗುತ್ತೆ ಅಂತ ಹೇಳಿದ್ರೆ ತುಲಾ ಸಂಕ್ರಮಣ ಆಗಿ ನಾವು ರವಿ ಬದಲಾವಣೆಯನ್ನು ನಾವು ನೋಡ್ಬೋದಾಗಿದೆ. ಇನ್ನು ಅದು ಬಿಟ್ಟರೆ ಚಂದ್ರ ನಾವು ಪ್ರತಿನಿತ್ಯನೂ ಬದಲಾವಣೆ ಆಗುವಂಥದ್ದು ನಾವು ಗಮನಿಸಬಹುದು. ಮತ್ತು ಕುಜ, ಶುಕ್ರ ಈ ಒಂದು ತಿಂಗಳು, 1.5 ತಿಂಗಳು, 3 ತಿಂಗಳು ಈ ಥರದ ಬದಲಾವಣೆಗಳನ್ನು ನಾವು ಕಾಣಬಹುದಾಗಿದೆ. ನಾವು ನೋಡ್ಕೋದ್ರೆ 2 ವರ್ಷಕ್ಕೊಂದು ಸತಿ ಬದಲಾವಣೆ ಆಗುತ್ತೆ. ಮತ್ತು ಗುರು ವರ್ಷಕ್ಕೆ 361 ದಿನಕ್ಕೊಂದು ಸತಿ ಬದಲಾವಣೆ ಆಗುವಂಥದ್ದು ಇರುತ್ತೆ. ರಾಹುಕೇತು 18 ತಿಂಗಳಿಗೆ ಬದಲಾವಣೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಗೋಚಾರದಲ್ಲಿ ಕೆಲವೊಂದು ರಾಶಿಗಳ ಮೇಲೆ ಅಥವಾ ಕೆಲವೊಂದು ಪ್ರಕೃತಿಯ ಮೇಲೆ ಆದಂತಹ ಕೆಲವು ಬದಲಾವಣೆಗಳನ್ನ ನಾವು ನೋಡ್ತೀವಿ. ಡಿಸೆಂಬರ್ ಬಂತು ಅಂತ ಹೇಳಿದ್ರೆ ನಾವು ನೋಡಿ ಚಳಿ ಜಾಸ್ತಿ ಆಗುತ್ತೆ. ಆದರೆ 6ನೇ ತಿಂಗಳು ಜೂನ್ ಮತ್ತು ಜ್ಯೇಷ್ಠ ಮಾಸ ಅಂತ ಹೇಳ್ತೀವಿ, ಗಾಳಿ ಜಾಸ್ತಿ ನಾವು ನೋಡಬಹುದಾಗಿದೆ. ಮಳೆಗಾಲ ನೋಡಿ, ನಾವು ಯಾವಾಗಲೂ ನವಂಬರ್ ತಿಂಗಳಲ್ಲಿನೂ ಹೆಚ್ಚು ಮಳೆಯನ್ನು ನಾವು ಕಾಣಬಹುದಾಗಿದೆ. ಮತ್ತು ಜುಲೈಯಲ್ಲಿನೂ ಮಳೆ ಬರುವಂಥದ್ದು ಇರುತ್ತೆ. ಬಿಸಿಲು ಕಾಲ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿನೂ ಮಳೆ ನೋಡ್ತೀವಿ ನಾವು. ಸೊ ಈ ಥರದ್ದು ಒಂದೊಂದು ಮಾಸಗಳಲ್ಲಿನೂ ಅದರದೇ ಆದಂಥ ಫಲಗಳನ್ನು ನಾವು ಪ್ರಕೃತಿಯಲ್ಲಿ ಬರುವಂಥದ್ದು ಅನುಭವಿಸುವಂಥದ್ದು ಇರುತ್ತೆ. ಅದೇ ರೀತಿ ಗ್ರಹಗಳ ಬದಲಾವಣೆಗಳಿಂದ ಮನುಷ್ಯರ ಮೇಲೆ ಆಗುವಂಥ ಕೆಲವೊಂದು ಸಮಸ್ಯೆಗಳನ್ನು ನಾವು ನೋಡ್ತೀವಿ, ಒಳ್ಳೆಯದೂ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲವೂ ಶುಭ ಫಲಗಳು ಕೊಡಲಿ ಅನ್ನುವಂಥದ್ದು ಕಾರಣ. ಒಂದೊಂದು ಮಾಸದಲ್ಲಿ ಒಂದೊಂದು ದೇವಿ ಆರಾಧನೆ ಇರುತ್ತೆ. ನಾವು ಈ ನವರಾತ್ರಿಯ ಹಿಂದೆ ನಾವು ನೋಡಿದಾಗ 15 ದಿನಗಳ ಕಾಲ ಭಾದ್ರಪದ ಮಾಸ ಅಂತ ಹೇಳ್ತೀವಿ. ಆ ಪ್ರಾರಂಭ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ಗಣಪತಿ ಆರಾಧನೆ ಆದಮೇಲೆ ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು ಪಿತೃಪಕ್ಷಗಳನ್ನು ಗಮನಿಸಿ ಹಿರಿಯರ ಪೂಜೆ ಪುನಸ್ಕಾರಗಳನ್ನು ನಾವು ಆಚರಣೆ ಮಾಡಿದ್ದೀವಿ. ನಂತರ ಈ 9 ದಿನಗಳಲ್ಲಿ ಬರುವಂಥದ್ದೇ ಈ ನವರಾತ್ರಿಗಳು, ಶರನ್ನವರಾತ್ರಿಗಳು ಅಂತ ಹೇಳ್ತೀವಿ. ಈ ಶರನ್ನವರಾತ್ರಿಗಳಲ್ಲಿ ಬರುವಂಥದ್ದು ನವಮಿ ತಿಥಿಯಲ್ಲಿ ಈ ಸತಿ ಬಂದಿರುವಂಥದ್ದು 1ನೇ ತಾರೀಕು, ಏನು 1ನೇ ತಾರೀಕು ನವಮಿ ತಿಥಿಯಲ್ಲಿ ಅದರಲ್ಲಿ ಆಯುಧ ಪೂಜೆಗಳನ್ನು ಮಾಡ್ತೀವಿ. 2ನೇ ತಾರೀಕು ವಿಜಯದಶಮಿ, ನೋಡಿ ಗಾಂಧಿ ಜಯಂತಿ ಬೇರೆ ಬಂದ್ಬಿಟ್ಟಿದೆ ಈ ಸತಿ. ಹಾಗಾಗಿ ವಿಜಯದಶಮಿಯ ರೀತಿಯಲ್ಲಿ ಹಬ್ಬದ ಆಚರಣೆಯನ್ನು ನಾವು ಇಟ್ಕೊಂಡಿರ್ತೀವಿ. ಭಾಳ ಗೊಂದಲ ಕೆಲವರಿಗೆಲ್ಲ ಇರುತ್ತೆ, ಎಷ್ಟೊತ್ತಿಗೆ ಆಚರಣೆ ಮಾಡಬೇಕು, ಈ ಆಯುಧ ಪೂಜೆಗಳನ್ನ ಇಟ್ಟು ಪೂಜೆ ಮಾಡಬೇಕು, ರಾವ್ ಕಾಲ ಗಂಟು ಕಾಲ ಬಿಟ್ಟು ಮಾಡಬೇಕಾ, ಯಾವ ಲಗ್ನದಲ್ಲಿ ಮಾಡಬೇಕು, ನಿರ್ದಿಷ್ಟವಾದಂಥದ್ದು ಇಷ್ಟೇ ಹೀಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನಾವು ಪೂಜೆಯನ್ನು ಮಾಡಬೇಕಾದ್ರೂ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡಬೇಕು, 9 ದಿನ 9 ದೇವಿಗಳನ್ನು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದರಲ್ಲಿನೂ ಸಹ ಇಡೀ ನಮ್ಮ ದೇಶದಾದ್ಯಂತನೂ ಈ ದುರ್ಗಾದೇವಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥದ್ದು ನಾವು ನೋಡಬಹುದಾಗಿದೆ. ಅದರಲ್ಲಿ ಮೊದಲನೇ ದಿನ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ. ಸ್ಕಂದ ಮಾತಾ ಆರಾಧನೆ ಮಾಡ್ತೀವಿ. ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡ್ತೀವಿ. ಕಾಲನೇತ್ರೆ ಮತ್ತು ಮಹಾಗೌರಿ, ಸಿದ್ಧಿದಾತ್ರಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಒಂದೊಂದು ದಿನ ಒಂದೊಂದು ಫಲಗಳನ್ನು ಕೊಡುವಂಥದ್ದಿರುತ್ತೆ. ಅದರಲ್ಲಿ ಆಚರಣೆ ಮಾಡುವಂಥದ್ದು ನಮಗೆ ಹೆಚ್ಚು ಮಕ್ಕಳಿಗೆ ಎಜುಕೇಷನ್ ವಿಚಾರದಲ್ಲೆಲ್ಲ ಒಳ್ಳೆಯದಾಗಲಿ ಅಂತ ಇದೇ ನವರಾತ್ರಿ ತಿಥಿಯಲ್ಲಿ ನಾವು ಮೂಲಾ ನಕ್ಷತ್ರ ಬಂದಾಗ ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಸೋಮವಾರ ಬಂದಿದೆ ಮೂಲಾ ನಕ್ಷತ್ರ, ನಾವು ಮೂಲಾ ನಕ್ಷತ್ರ ಸರಸ್ವತಿಯನ್ನು ಆರಾಧನೆ ಮಾಡ್ತೀವಿ. ನಂತರ
ನಂತರ ಬರುವಂಥ ದಿನಗಳು ಅಂತ ಹೇಳಿದಾಗ ಈ ಹೆಚ್ಚು ಮಹತ್ವ 9 ದಿನಗಳಲ್ಲಿ ಯಾರು ದೇವಿಗಳು ಮತ್ತು ಕೆಲವೊಂದು ಪಟ್ಟಕ್ಕೆ ಇಡಿಸಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಸೊ ಅವರು ಯಾರು ಮಾಡಿಲ್ಲ ಅಂದರೆ ಹೆಚ್ಚು ಮಹತ್ವ ಇರುವಂಥದ್ದು 9 ದಿನಗಳಲ್ಲಿ 2 ದಿನವನ್ನು ಮಹತ್ವವನ್ನು ಕೊಡ್ತೀವಿ. ಒಂದು ಆಯುಧ ಪೂಜೆ, ಎರಡನೇದು ವಿಜಯದಶಮಿ. ಹಾಗಾಗಿ ಪ್ರಥಮ ದಿನ ಆಯುಧ ಪೂಜೆ ಆಗಿರೋದ್ರಿಂದ ಮನೆಯಲ್ಲಿ ಬಳಸುವಂಥದ್ದು ಮಿಕ್ಸಿ ಆಗ್ಬೋದು ಅಥವಾ ಮನೆಯಲ್ಲಿ ಬಳಸೋ ಕೆಲವೊಂದೆಲ್ಲ ಪಾತ್ರೆಗಳು, ಹಳೆಯ ಪಾತ್ರೆಗಳು ಇರುತ್ತೆ, ತಾಮ್ರದ್ದು, ಹಿತ್ತಾಳೆದು ಕೆಲವೊಂದು ಪಾತ್ರೆಗಳು ಬಹಳ ಹಿಂದೆ ಹಿರಿಯರು ಇಟ್ಟು ಅದನ್ನು ಬಳಸ್ತಾ ಇರುವಂಥದ್ದು ಒಂದು ಕಡೆ ಇಟ್ಟುಬಿಟ್ಟಿರ್ತಾರೆ ಅಂಥ ವಸ್ತು. ಅಥವಾ ಯಾವುದೋ ಒಂದು ಮಿಷಿನು ಅದನ್ನು ಹಿಂದೆ ಬಳಸ್ತಾ ಇದ್ದರೆ ಈಗ ಬಳಸ್ತಾ ಇಲ್ಲ, ಒಲೆಯೋ ಮಿಷಿನ್ ಆಗಬಹುದು. ಅಥವಾ ಯಾವುದೋ ಒಂದು ಯಂತ್ರಗಳು, ನಿಂತೋಗಿರೋ ಯಂತ್ರಗಳು, ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಪೂಜೆಯನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅಷ್ಟು ನಾವು ಮಹತ್ವವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಅದನ್ನು ಪೂಜೆ ಮಾಡೋದ್ರಿಂದನೂ ಸಹ ಹಿರಿಯರು ಬಳಸ್ತಾ ಇರುವಂಥದ್ದು ಮುಂದಿನ ಪೀಳಿಗೆಗೆ ನಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮುಖ್ಯ ಫಲಗಳು ಕೊಡೋದಕ್ಕೆ ಕಾರಣ ಆಗುವಂಥದ್ದು ಇರುತ್ತೆ. ಇನ್ನು ಕಾರ್ಖಾನೆಗಳಲ್ಲಿ ಮತ್ತು ಮನೆಯಲ್ಲಿ ಪೂಜೆ ಮಾಡುವಂಥ ವಿಧಿವಿಧಾನಗಳಿದ್ದಾವೆ. ಸೊ ಭಾಳ ಜನ ಈ ಕಾರ್ಖಾನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂದಿನ ದಿವಸನೇ ರಜಾ ಕೊಡೋದಕ್ಕೋಸ್ಕರ ಏನು ಮಾಡ್ತಾರೆ, ವಿಜಯದಶಮಿ ಇರುತ್ತೆ, ರಜಾ ಇರಲಿ ಅಂತೇಳಿ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಕೆಲವೊಂದು ಇಷ್ಟೇ ಸಮಯಕ್ಕೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗ ಮನೆಯಲ್ಲಿ ಏನಾದರೂ ಪೂಜೆಯನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೋಡಿ, ಒಂದು ಲಗ್ನ ನಾನು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಭಾಳ ಜನಕ್ಕೆ ಅನುಕೂಲ ಆಗುವಂಥದ್ದು ಇರುತ್ತೆ. ನೋಡಿ, ಏನಾದರೂ ಮನೆಯಲ್ಲೇ ಪೂಜೆ ಪುನಸ್ಕಾರಗಳು, ಏನಾದರೂ ಆಯುಧ ಪೂಜೆಗಳನ್ನು ಮಾಡಬೇಕಾದ್ರೆ ಬೆಳಗ್ಗೆ ಬಹಳ ಉತ್ತಮವಾದಂಥ ಫಲಗಳು ಕೊಡುತ್ತೆ. ಬೆಳಗ್ಗೆ 9:30 11 ಒಳಗಡೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕಾರ್ಖಾನೆಗಳಲ್ಲಿ ಏನಾದರೂ ಪೂಜೆಗಳು ಏನಾದರೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 10:30 12 ಗಂಟೆ ಬಹಳ ಶ್ರೇಷ್ಠವಾದಂಥದ್ದು ಸಮಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಕೆಲವರು ಏನು ಮಾಡ್ತಾರೆ, ಸಂಜೆ ಹೊತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆಯುಧ ಪೂಜೆ ಈ ಸತಿ ಸಂಜೆಗಿಂತ ಬೆಳಗ್ಗೆ ಮಾಡೋದು ಬಹಳ ಒಳ್ಳೆಯದು ಅನ್ನುವಂಥದ್ದು ಹೇಳುತ್ತೆ. ಇನ್ನು ಕಾರ್ಖಾನೆಗಳಲ್ಲಿ ಪೂಜೆ ಮಾಡೋರು ಹಿಂದಿನ ದಿವಸ ಏನಾದರೂ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಾವು ಯಾವಾಗಲೂ ಅಷ್ಟೇ ಹಿಂದಿನ ದಿವಸ ಅಂತ ಹೇಳಿದ್ರೆ ಈ ಬುಧವಾರ ಬಂದಿರೋದ್ರಿಂದ ಮಂಗಳವಾರಕ್ಕಿಂತ ಬುಧವಾರನೇ ಶ್ರೇಷ್ಠ. ಹಾಗಾಗಿ ರಜಾ ಕೊಡುವ ಒಂದು ಕಾರಣದಿಂದ ಏನಾದರೂ ಆಚರಣೆ ಮಾಡುವಂಥದ್ದಿದ್ರೆ ಬೆಳಗ್ಗೆನೇ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಈ ಸಂಜೆ ಹೊತ್ತು ಶುಕ್ರವಾರ ಬಿದ್ದಿದ್ರೆ ಸಂಜೆ ಮಾಡೋದು ಬಹಳ ಉತ್ತಮವಾದಂಥ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಅದರಲ್ಲಿ ಕಾರ್ಖಾನೆ ಅಂತ ಹೇಳಿದ್ರೆ ಚಕ್ರ, ಈಗ ಲೇತು ಮಿಷಿನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಈ ಕೆಲವೊಂದೆಲ್ಲ ದೊಡ್ಡ ಯಂತ್ರಗಳನ್ನು ಪೂಜೆ ಮಾಡ್ತಾರೆ. ಬಹಳ ಒಳ್ಳೆ ದಿನ ಬುಧವಾರ ಬಂದಿರುವಂಥದ್ದು. ಹಾಗಾಗಿ ಬುಧವಾರದಂದು ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ವಾರ ಆಗಿರುತ್ತೆ. ಮತ್ತು ಆ ದಿನ 12 ಗಂಟೆ ಒಳಗಡೆನೆ ನೀವು ಪೂಜೆ ಮಾಡೋದು ಬಹಳ ಒಳ್ಳೆಯದು. ಪೂಜೆ ಮಾಡಿ ಆ ದಿನ ಏನು ಯಂತ್ರಗಳಿಗೆ ಅದೊಂದು ದಿನ ರಜಾ ಕೊಡೋದು ಬಹಳ ಒಳ್ಳೆಯದು ಅಂತಲೂ ಹೇಳಬಹುದಾಗಿದೆ. ಅಂದ್ರೆ ಎರಡನ್ನೂ ಒಟ್ಟಿಗೆ ಮಾಡಂಗಿಲ್ಲ ಗುರುಜಿ, ಒಂದೇ ಟೈಮಿಗೆ ಮಾಡಂಗಿಲ್ಲ, ಮನೆಯಲ್ಲಿ ಮತ್ತೆ ಯಂತ್ರಗಳ ಪೂಜೆ ಮಾಡಬಹುದು. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲಗ್ನಗಳು ಅಂತಿರುತ್ತೆ, ಕೆಲವೊಂದು ನಿರ್ದಿಷ್ಟ ಲಗ್ನಗಳು ಸಮಯ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ 12 ಗಂಟೆ ಒಳಗಡೆ ಮಾಡೋದು ಒಳ್ಳೆಯದು. ಮನೆಯಲ್ಲಿ ಒಂದು 10:30 ಒಳಗಡೆ ಎಲ್ಲ ಪೂಜೆಗಳು ಮುಗಿಸಿದ್ರೆ ಬೇಕಾದರೆ 10:30 11 ಗಂಟೆಗೆ 2 ಕಡೆನೂ ಹೋಗಬೇಕು, ಮನೆಯಲ್ಲೂ ಮುಗಿಸಿ ಹೋಗ್ಬೇಕು ಅನ್ನೋಂಥವ್ರು ಯಾರು ಇರ್ತಾರೆ, ಸೊ ಈ ಥರ ಅವರು ಟೈಮನ್ನು ಇಟ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯದು ಅಂತ ಹೇಳ್ಬಹುದು. ಮತ್ತು ಇನ್ನು ಕೆಲವರೆಲ್ಲ ಗೃಹ ಪ್ರವೇಶಗಳು ಇಟ್ಕೊಂಡಿರ್ತಾರೆ, ಹಿಂದಿನ ದಿವಸ ವಾಸ್ತು ಹೋಮ, ರಕ್ಷೋಗ್ನ ಹೋಮ ಆಗ್ಬೋದು, ಅಥವಾ ಇನ್ನಿತರ ಶುಭ ಕಾರ್ಯಗಳು ಇಟ್ಕೊಂಡಿರ್ತಾರೆ. ಸೊ ಈ ಸತಿ ಏನು ಅಷ್ಟು ತೊಂದರೆಗಳು ಏನಿಲ್ಲ, ಯಾಕಂತ ಹೇಳಿದ್ರೆ ರಜಾನೂ ಇದೆ. ಎಷ್ಟೋ ಮದುವೆಗಳು ನಾವು ನೋಡಬಹುದಾಗಿದೆ ಯಾವತ್ತು ವಿಜಯದಶಮಿ ದಿವಸ. ಹಾಗಾಗಿ ಆದಷ್ಟು ಮಾನಸ ಕರ್ಮಗಳಿಗಿಂತ ಪೂಜೆ ಪುನಸ್ಕಾರಗಳಂತ ಬಂದಾಗ ದೇವತಾ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡೋದು ಒಳ್ಳೆಯದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಕೆಲವು ಮಾನಸ ಕರ್ಮಗಳು ವಿಚಾರದಲ್ಲಿ ನಾವು ನೋಡಿದಾಗ, ಅಂದರೆ ನಾಮಕರಣಗಳಾಗ್ಬೋದು, ಉಪನಯನಗಳಾಗ್ಬೋದು, ಅಥವಾ ಯಾವುದೋ ಗುರುಪ್ರವೇಶಗಳಾಗಬಹುದು, ಅದು ಎಲ್ಲೋ ಒಂದು ಕಡೆ ಸಂಭ್ರಮದ ಆಚರಣೆ ಆಗಿರೋದ್ರಿಂದ ಇದು ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಪೂಜೆ ಪುನಸ್ಕಾರಗಳಿಗಂತೂ ಮಾಡಿಸಿದಂಥದ್ದು ಅಂತಲೇ ಹೇಳಬಹುದಾಗಿದೆ. ಅಂದರೆ ಈ ಆಯುಧ ಪೂಜೆಯ ಸಂದರ್ಭದಲ್ಲಿ ಕೆಲವರು ಹೊಸದಾಗಿ ವೆಹಿಕಲ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ, ಅಥವಾ ಹೊಸದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿರ್ತಾರೆ, ಹೊಸದಾಗಿ ಏನಾದರೂ ಒಂದು ಕೆಲಸವನ್ನ ಶುರು ಮಾಡಬೇಕು ಅನ್ಕೊಂಡಿರ್ತಾರೆ. ಅಂಥವ್ರಿಗೆ ಇದೆಲ್ಲ ಟೈಮ್ ಚೆನ್ನಾಗಿದೆಯಾ ಗುರುಜಿ? ಖಂಡಿತ. ನೀವೇನಾದರೂ ವಿಜಯದಶಮಿ ಅಥವಾ ಆಯುಧ ಪೂಜೆ ದಿವಸ ನೀವೇನಾದರೂ ಗಾಡಿಯನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಸಂಜೆ ವೇಳೆ ಬಹಳ ಶ್ರೇಷ್ಠವಾಗಿದೆ. ಈವ್ನಿಂಗ್ ಒಂದು 4:45 ಒಂದು 6:30 6:45 ಒಳಗಡೆನೆ ನೀವು ಖರೀದಿ ಮಾಡಬಹುದು. ಅದು ಬಹಳ ಶ್ರೇಷ್ಠವಾದಂಥ ಸಮಯ, ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಅದನ್ನು ವಾಹನವನ್ನು ನಿಮ್ಮ ಮನೆಗೆ ತಂದು ಪೂಜೆಯನ್ನು ಮಾಡಿ
ಯಾವುದೇ ರೀತಿಯಾದಂಥದ್ದು ಸಮಸ್ಯೆ ಬರುವಂಥದ್ದೇನಿಲ್ಲ. ಎಲ್ಲ ಬಹಳಷ್ಟು ಜನ ವೆಹಿಕಲ್ ತಗೊಳ್ಳೋರು ಕಾಯ್ತಾ ಇರ್ತಾರೆ, ವಿಜಯದಶಮಿಗೆ ತಗೊಂಡ್ಬಿಡೋಣ ಅಥವಾ ಆಯುಧ ಪೂಜೆ ದಿವಸ ಹೆಂಗಿದ್ರು ಹೊಸ ವೆಹಿಕಲ್ ಬರುತ್ತೆ, ವರ್ಷನೂ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇರುತ್ತೆ. ಆದರೆ ಮಾಡುವಂಥ ಪೂಜೆ ವಿಧಿವಿಧಾನ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅಷ್ಟೇ. ಈಗ ನಾವು ಹಳೆ ಸಾಮಗ್ರಿಗಳಿರುತ್ತೆ, ಹಳೆ ಯಂತ್ರಗಳಿರುತ್ತೆ, ನಿಂತೋಗಿರೋ ಯಂತ್ರಗಳಿರುತ್ತೆ, ದಿನನಿತ್ಯ ಬಳಸುವಂಥ ಯಂತ್ರಗಳಿರುತ್ತೆ. ಸೊ ಅದಕ್ಕೆ ಮಾಡುವಂತಹ ವಿಧಿವಿಧಾನ ಪೂಜೆಗಳೇ ವಿಶೇಷತೆ ಇರುತ್ತೆ. ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮೊದಲಿಗೆ ನಾವು ಅದನ್ನು ಸ್ವಚ್ಛಗೊಳಿಸಬೇಕು. ಎಲ್ಲ ಧೂಳು ಹಿಡ್ಕೊಂಡು ಕುತ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಆ ನಂತರ ತೊಳೆದು ಸ್ವಲ್ಪ ಗೋಮೂತ್ರ ಗೋಮಯ ಎಲ್ಲ ಸಿಂಪಡಿಸಿ ನಂತರ ಅರಿಶಿನ ಕುಂಕುಮ ಇಡುವಂಥದ್ದು, ಗಂಧ ಇಡುವಂಥದ್ದು ಅದು ಬಹಳ ಒಳ್ಳೆಯದು. ಗಂಧ ಇಡೋದ್ರಿಂದ ಗಂಧ ಇಟ್ಟು ಒಂದು ಸ್ವಲ್ಪ ಬಿಡಿ ಹೂವನ್ನು, ಕಟ್ಟಿರೋ ಹೂವನ್ನು ಇಟ್ಟು ಅದನ್ನು ಪೂಜೆ ಮಾಡಿ ನಂತರ ಅದಕ್ಕೆ ಒಂದು ದಿನ ಇಟ್ಟು ನಂತರ ಮಾರನೇ ದಿನ ಮಾಡೋದು ಒಳ್ಳೆಯದು. ಒಂದು ನಿಂಬೆಹಣ್ಣು ಅದನ್ನು ಸಹ ಚಿಕ್ಕ ಚಿಕ್ಕ ಯಂತ್ರಗಳಿರುತ್ತೆ, ಚಿಕ್ಕ ಚಿಕ್ಕ ಆಯುಧಗಳಿರುತ್ತೆ. ಈಗ ಕತ್ತಿ ಆಗಬಹುದು ಅಥವಾ ಇನ್ಯಾವುದೋ ಚಾಕು ಅಥವಾ ಮಿಕ್ಸಿ ಇರುತ್ತೆ, ಅದಕ್ಕೆಲ್ಲ ಒಂದು ಸ್ವಲ್ಪ ನಿಂಬೆಹಣ್ಣು ಸಹ ಅದನ್ನು ಕಟ್ ಮಾಡಿ ಆ ಕಡೆ ಈ ಕಡೆ ಇಡೋದು ಬಹಳ ಒಳ್ಳೆಯದು. ಮತ್ತು ಪೂಜೆ ಟೈಮಲ್ಲಿ ಹೆಚ್ಚು ಕಡಲೆಪುರಿಯನ್ನು ಯೂಸ್ ಮಾಡ್ತಾರೆ. ಕಡಲೆಪುರಿ ಮತ್ತು ಕೆಲವೊಂದೆಲ್ಲ ಕೆಲವು ವಸ್ತುಗಳ ಸ್ವೀಟ್ ಬಾಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಇರುತ್ತೆ, ಅದನ್ನು ಶ್ರೇಷ್ಠ. ಹೆಚ್ಚು ಮಹತ್ವ ಪೂಜೆ ಟೈಮಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಂದರೆ ಸಕಾರಾತ್ಮಕವಾದಂಥದ್ದು ಬರುವಂಥದ್ದಕ್ಕೆ ಅಂತ ಹೇಳಿದ್ರೆ ನಾವು ಬಾಳೆ ಕಂಬ ಕಟ್ಟುವಂಥದ್ದು ಮತ್ತೆ ತೋರಣ ಕಟ್ಟುವಂಥದ್ದು ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ಮಾಡಬೇಕು, ಹಬ್ಬ ಬಂತಪ್ಪ ಕ್ಲೀನ್ ಮಾಡಬೇಕು ಅಂದರೆ ಅದೇನು ಅಷ್ಟು ಇದಿರಲ್ಲ. ಒಂದು ಏನೇ ನಾವು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಅದರದೇ ಆದಂಥ ಮಹತ್ವವಿದೆ, ಅದರದೇ ಆದಂಥ ಫಲಗಳನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಪ್ರಮುಖವಾಗಿ ಈ ಆಯುಧ ಪೂಜೆ ಸಂದರ್ಭದಲ್ಲಿ, ನವರಾತ್ರಿ ಸಂದರ್ಭದಲ್ಲಿ ಈ ಚೆಂಡು ಹೂವು ಹೆಚ್ಚಾಗಿ ಬಳಸ್ತಾರೆ. ಹೌದು. ಅಂದರೆ ಈ ನವದುರ್ಗಿಯರ ಆರಾಧನೆ ಮಾಡಬೇಕು ಅಂದರೆ, ಆಯುಧ ಪೂಜೆಯನ್ನು ಮಾಡಬೇಕು ಅಂದರೆ, ನೀವು ಈಗಾಗಲೇ ಹೇಳಿದ್ರಿ ಫ್ಯಾಕ್ಟರಿಗಳಲ್ಲಿ ಮಾಡೋದೇ ಬೇರೆ ರೀತಿಯಾಗಿರುತ್ತೆ, ಮನೇಲಿ ಮಾಡೋದೇ ಬೇರೆ ರೀತಿಯಾಗಿರುತ್ತೆ ಅಂತ. ತಿಂಡಿ ತಿನಿಸಾಗಲಿ ಅಥವಾ ಪೂಜೆ ಮಾಡೋ ವಿಧಾನ ಎರಡಕ್ಕೂ ಡಿಫ್ರೆನ್ಸ್ ತಿಳಿಸೋದಾದ್ರೆ ನೋಡಿ, ನೀವು ಆಗಲೇ ಹೇಳಿದ ರೀತಿಯಲ್ಲಿ ದುರ್ಗಿಗೆ ಬಹಳ ವಿಶೇಷವಾಗಿರುವಂಥದ್ದು ಚೆಂಡು ಹೂವು. ನಾವು ಹೆಚ್ಚು ಬಳಕೆ ಮಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಾಗಲಿ, ಆಂಧ್ರ ಅಥವಾ ತಮಿಳುನಾಡು ಈ ಕಡೆ ನಾವು ದಕ್ಷಿಣ ಭಾರತ ಕಡೆ ಬಂದಾಗ ಹೆಚ್ಚಿನ ಮಟ್ಟಿಗೆ ಸುಗಂಧ ಭರಿತವಾದಂಥ ಹೂಗಳು, ಮಲ್ಲಿಗೆ ಹೂವು ಆಗ್ಬೋದು, ಸಂಪಿಗೆ ಆಗಬಹುದು, ಕಾಕಡ ಆಗಬಹುದು, ಈ ಥರ ಹೂಗಳನ್ನು ಉಪಯೋಗಿಸ್ತೀವಿ. ಆದರೆ ಈ ಥರ ಹೂಗಳೇ ನಾವು ಈ ಉತ್ತರ ಭಾರತ ಕಡೆ ಇಲ್ಲವೇ ಇಲ್ಲ, ಅದನ್ನು ಬಳಸೋದೇ ಇಲ್ಲ. ಇದೆಲ್ಲ ಬಳಸಬಾರ್ದು ಅಂತ ಹೇಳ್ತೀವಿ. ನಾವು ನೋಡ್ತಾ ಇರ್ತೀವಿ ಕಾಶಿ ಮತ್ತು ಕೆಲವೊಂದು ಅಸ್ಸಾಂ ಆ ಕಡೆ ಕೆಲವೊಂದೆಲ್ಲ ಹೋಗ್ತಾ ಇರ್ತೀವಿ ದೇವಸ್ಥಾನಗಳಿಗೆಲ್ಲ, ಪುಣ್ಯಕ್ಷೇತ್ರಗಳೆಲ್ಲ, ಅಲ್ಲೆಲ್ಲ ಚೆಂಡು ಮಲ್ಲಿಗೆನೇ ಹೂವು. ಯಾಕಂದರೆ ದೇವಿಗೆ ಈಶ್ವರನಿಗೆ ಮಹತ್ವ ಜಾಸ್ತಿ ಕೊಟ್ಟಿರುವಂಥದ್ದಾಗಿದೆ. ಹಾಗಾಗಿ ದೇವಿಗೆ ಹೆಚ್ಚು ಮಹತ್ವವಾಗಿರೋದ್ರಿಂದ ಹೂವು ಇಷ್ಟವಾಗಿರುವಂಥದ್ದು ಚೆಂಡು ಮಲ್ಲಿಗೆ. ಅದನ್ನು ಇಟ್ಟು ಪೂಜೆ ಮಾಡೋದು ಬಹಳ ಒಳ್ಳೆಯದು. ಅದನ್ನು ಹೆಚ್ಚು ಅಲಂಕಾರಕ್ಕೂ ಉಪಯೋಗಿಸ್ತಾರೆ. ಈಗ ಕೆಲವೊಂದು ಕಂಪ್ನಿಗಳಿಗೆ ಎಲ್ಲ ತೋರಣ ರೀತಿಗೆ ಈ ಚೆಂಡು ಮಲ್ಲಿಗೆ ಮಾಲೆ ರೀತಿಯಲ್ಲಿ ಹಾಕುವಂಥದ್ದು ಇರುತ್ತೆ. ಉಪಯೋಗಿಸ್ಬೋದು, ಅದರಲ್ಲಿ ಏನು ಮಾಡಬಾರ್ದು ಅಂತೇನಿಲ್ಲ. ಅದನ್ನು ನಾವು ಉಪಯೋಗಿಸುವಾಗ ನಪುಂಸಕವಾದಂಥ ಹೂವುಗಳು ಅಂತ ಹೇಳ್ತೀವಿ, ಅಂದರೆ ಅಷ್ಟು ಬಳಕೆ ಮಾಡೋದಿಲ್ಲ. ಅದನ್ನು ಈಗ ನಾವು ಸತ್ಯನಾರಾಯಣ ಪೂಜೆ ಆಗ್ಬೋದು ಅಥವಾ ಯಾವುದೋ ಒಂದು ಸುದರ್ಶನ ಹೋಮ ಮಾಡುವಂಥ ಸಂದರ್ಭದಲ್ಲಿ ಚೆಂಡು ಮಲ್ಲಿಗೆಯನ್ನು ಉಪಯೋಗಿಸೋದೇ ಇಲ್ಲ. ಹಾಗಾಗಿ ಅದು ದುರ್ಗಾದೇವಿಗೆ ಮತ್ತು ಶಕ್ತಿ ರೀತಿಯಲ್ಲಿರುವಂಥ ದೇವತೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಹೂವುಗಳಾಗಿರುತ್ತೆ. ಸೊ ಮನೆಯಲ್ಲಿ ಏನಾದರೂ ಇಟ್ಟು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಲ್ಲಿಗೆ ಹೂವು ಆಗ್ಬೋದು, ಬಿಳಿ ಶ್ವೇತವರ್ಣದಲ್ಲಿ ಇರುವಂಥದ್ದಾಗ್ಬೋದು, ಕಾಕಡ ಆಗ್ಬೋದು ಉಪಯೋಗಿಸ್ಬೋದು. ಉಪಯೋಗಿಸುವಾಗನೂ ಸ್ವೀಟ್ ಬಾಕ್ಸ್ ಎಲ್ಲ ಒಂದು 2-3 ಥರ ಸ್ವೀಟ್ ಬಾಕ್ಸನ್ನು ಇಟ್ಟು ದೇವರಿಗೆಲ್ಲ ನೈವೇದ್ಯ ಮಾಡಿ ತೆಂಗಿನಕಾಯಿನ ಹೊಡೆದು ಮತ್ತು ನಾರಿಕೇಳ ನೈವೇದ್ಯ ಅಂತ ಹೇಳ್ತೀವಿ, ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ಬೋದು. ಮತ್ತು ಏನಾದರೂ ದೊಡ್ಡ ದೊಡ್ಡ ಈ ಕಂಪ್ನಿಗಳು ಪೂಜೆ ಮಾಡಿದಾಗೂ ಅಷ್ಟೇ, ಅಥವಾ ವಾಹನಗಳು ದೊಡ್ಡ ದೊಡ್ಡ ಲಾರಿಗಳು ಇಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಲಾರಿಗಳು, ಅದಕ್ಕೆಲ್ಲ ಒಂದು ನಿಂಬೆಹಣ್ಣು, ಚಕ್ರಗಳಿಗೆಲ್ಲ ನಿಂಬೆಹಣ್ಣು ಕೊಟ್ಟು ಒಂದು ಸ್ವಲ್ಪ ನೋಡಿ ಪುರಿ ಒಳಗಡೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಋಣಗಳಿರುತ್ತೆ. ಇವತ್ತು ಕಣ್ಣು ದೃಷ್ಟಿಗಳಾಗಿರ್ಬೋದು, ಎಷ್ಟೋ ಜನಗಳಿಗೆ ಈ ವಾಹನಗಳಲ್ಲಿ ಒಳ್ಳೆ ಇನ್ಕಮ್ ಬರ್ತಾ ಇರೋದಿಲ್ಲ, ಲಾರಿ ತೊಗೊಂಡಿರ್ತಾರೆ, ಎಷ್ಟು ಬಂದ್ರೇನೋ ಸಂಪಾದನೆ ಮಾಡಿದ್ದು ಉಳಿತಾಯ ಆಗ್ತಾನೆ ಇರೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಈ ಕಡಲೆಪುರಿ ಜೊತೆಗೆ ಸ್ವಲ್ಪ ವಾಹನಗಳ ಮೇಲೆ ಚೆಲ್ಲಿದ್ರೆ ಬಹಳ ಒಳ್ಳೆಯದು. ಕೆಟ್ಟ ದೃಷ್ಟಿಗಳು, ಕೆಟ್ಟದಾದಂತಹದ್ದು ಏನಾದರೂ ವೇವ್ಸ್ ಇದ್ರೇನೂ ಹೋಗುವಂಥದ್ದಿಲ್ಲ ಇರುತ್ತೆ. ಸೊ ಅದನ್ನು ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಆ ಗಾಡಿ ಒಳಗಡೆನೆ ಪದೇ ಪದೇ ಏನಾದರೂ ಗಾಡಿ ಟಚ್ ಆಗ್ತಾ ಇದೆ ಮತ್ತು ಎಲ್ಲ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಇದು ಬಹಳ ಮುಖ್ಯವಾಗಿ ಇರುವಂಥ ವಿಚಾರ. ಈ ಮರ್ಕ್ಯೂರಿದು ಒಂದು ಗಣಪತಿ ಅಥವಾ ಹನುಮಂತನದ್ದು ಒಂದು ವಿಗ್ರಹ ಇಟ್ಬಿಡಿ ಈ ಆಯುಧ ಪೂಜೆ ದಿವಸ. ಏನು ಸ್ಟೇರಿಂಗ್ ಹತ್ರನೂ ಎಲ್ಲಾದರೂ ಈ ಅಪಘಾತಗಳು ಅನ್ನೋದೇ ನಿಂತೋಗ್ಬಿಡುತ್ತೆ, ಜಾಸ್ತಿ ಆಗೋದೇ ಇಲ್ಲ. ಯಾಕಂದರೆ ಪದೇ ಪದೇ ಟಚ್ ಆಯಿತು, ಇನ್ನೇನೋ ರಿಪೇರಿಗಳು ಬರ್ತಾ ಇದೆ. ಯಾವಾಗ ನೋಡಿದ್ರೆ ಕಂಪ್ನಿಗಳಲ್ಲಿ ಒಂದೇನೋ ರಿಪೇರಿ ಬಂತು ಯಂತ್ರ,
ಅದಕ್ಕೆ ಲಕ್ಷಾಂತರ ರೂಪಾಯಿ ಒಂದು ಕಂಪ್ನಿಗೆ ರಿಪೇರಿಗಳು ಬಂದರೆ ಎಷ್ಟೆಷ್ಟೋ ಲಕ್ಷಗಳು ಖರ್ಚು ಮಾಡ್ತಾ ಇರ್ತಾರೆ. ಅಂದರೆ ಆ ಥರ ಪದೇ ಪದೇ ಏಟ್ ಕೊಡ್ತಾ ಇರುತ್ತೆ. ಅಂಥದ್ದೆಲ್ಲ ಈ ಯಂತ್ರಗಳು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಪೂಜೆಯ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಇಡೋದರಿಂದ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಇವತ್ತು ಎಷ್ಟೋ ವಾಹನಗಳ ಅಪಘಾತ ಪದೇ ಪದೇ ಆಗ್ತಾ ಇರುವಂಥವ್ರಿಗೆ ನೋಡಿ, ಪಾದರಸದ್ದು ಒಂದು ಹನುಮಂತಂದು ಇಟ್ಬಿಡಿ ಅಂತ ಹೇಳಿದ್ದೆ. ಇವತ್ತಿಗೂ ಅಷ್ಟೇ, ಮೊದಲು ಏನು ಅಪಘಾತ ಆಗುವಂಥದ್ದು ಇವತ್ತಿಗೂ 5-6 ವರ್ಷ ಆದ್ರೂ ಅದೇನೂ ಆಗಲಿಲ್ವಂತೆ, ಚೆನ್ನಾಗಿ ಓಡಿಸ್ತಾ ಇದ್ದೀವಿ, ಏನು ರಿಪೇರಿನೂ ಬರ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಕೆಟ್ಟ ದೃಷ್ಟಿ ಹೋಗುತ್ತೆ, ಪದೇ ಪದೇ ಅಪಘಾತಗಳು ನಿವಾರಣೆ ಆಗ್ಲಿಕ್ಕೂ ಸಾಧ್ಯ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ ವಿಜಯದಶಮಿಯ ನಂತರ, ಆಯುಧ ಪೂಜೆಯ ನಂತರ 12 ರಾಶಿಗಳು ಹಾಗೂ 27 ನಕ್ಷತ್ರಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಗುರೂಜಿ? ನಾವು ಯಾವಾಗಲೂ ಅಷ್ಟೇ ದಿನ ಭವಿಷ್ಯ ಮತ್ತು ಕೆಲವೊಂದೆಲ್ಲ ಮಾಸ ಭವಿಷ್ಯ ಆಗ್ಬೋದು, ವರ್ಷ ಭವಿಷ್ಯ ಆಗ್ಬೋದು, ಸಹಜ ಕೇಳೋದು. ಯಾಕಂತ ಹೇಳಿದ್ರೆ ಇವಾಗ ವರ್ಷದಲ್ಲಿ ಹೇಗಿದೆ, ನಮಗೇನಾದರೂ ಬದಲಾವಣೆ ಇದೆಯಾ, ಮಗಳಿಗೆ ಮದುವೆ ಮಾಡಬೇಕು ಅಂತಿದ್ದೀವಿ ಅಥವಾ ಏನೋ ಒಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ, ಹೇಗಿದೆ ಅನ್ನೋಂಥದ್ದು ಸಹಜ ಕುತೂಹಲ ಇದ್ದೇ ಇರುತ್ತೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ, ಈಗ ನೋಡಪ್ಪ ವಿಜಯದಶಮಿ ನವರಾತ್ರಿ ಆದಮೇಲೆ ಏನಾದರೂ ಒಂದು ಹೊಸ ಬಿಸ್ನೆಸ್ ಮಾಡೋಣ, ಏನಾದರೂ ಬದಲಾವಣೆ ಇದೆಯಾ ಜೀವನದಲ್ಲಿ ಅನ್ನುವಂಥದ್ದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ಅಂಥವರಿಗೆ ನೋಡಿ, ವಿಜಯದಶಮಿ ಆದಮೇಲೆ ಕೆಲವು ಗ್ರಹಗಳ ಬದಲಾವಣೆಗಳಿಂದ, ಅದರಲ್ಲಿ ಪ್ರಮುಖವಾಗಿ ಬದಲಾವಣೆ ಆಗ್ತಾ ಇರುವಂಥದ್ದಂದರೆ ನೋಡಿ, ರವಿ ಬದಲಾವಣೆ ಆಗ್ತಾ ಇದೆ, ಅದು ತಿಂಗಳಿಗೊಂದ್ಸತಿ ಆಗುತ್ತೆ. ಅದರಿಂದ ಆದಂಥ ಕೆಲವು ಬದಲಾವಣೆಗಳಿಂದನೂ ಒಳ್ಳೆಯದಿದೆ. ಮತ್ತು ಶುಕ್ರ ನೀಚ ಸ್ಥಾನಕ್ಕೆ ಕನ್ಯಾ ರಾಶಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಮತ್ತು ಅದರ ಜೊತೆ ಕುಜ ಬದಲಾವಣೆ ವಿಚಾರದಲ್ಲಿ ಆಗಬಹುದು. ಸೊ ಒಂದಿಷ್ಟು ಬದಲಾವಣೆಗಳಿಂದ ಕೆಲವು ನಕ್ಷತ್ರಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಅದರಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗಂತೂ ಈಗ ಪ್ರಸ್ತುತ ಮೇಷರಾಶಿಗೆ ಅನ್ವಯ ಆಗುತ್ತೆ. ಅಂಥವ್ರಿಗೆ ಹೆಚ್ಚು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರುತ್ತೆ, ನಿಂದನೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಈ ಏನು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ವಿಜಯದಶಮಿ ನಂತರ ನೀವೇನಾದರೂ ಹೊಸದಾಗಿ ಪ್ಲಾನಿಂಗ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ದರೆ ನೀವು 3 ತಿಂಗಳೊಳಗಡೆ ಮಾಡಿ, ಬಹಳ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಡಿಸೆಂಬರು 28ನೇ ತಾರೀಕು ಒಳಗಡೆ ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಇನ್ನು ಭರಣಿ ನಕ್ಷತ್ರದವ್ರಿಗಂತೂ ಬಹಳ ಜನಕ್ಕೆ ಟೆನ್ಷನ್ ಜಾಸ್ತಿ, ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ. ಮತ್ತು ಅದ್ರ ಜೊತೆಗೆ ಏನೇ ಕೈ ಹಾಕಿದ್ರೂ ಕೆಲಸ ವಿಳಂಬ ಆಗುವಂಥದ್ದು ಅಶ್ವಿನಿ ನಕ್ಷತ್ರ ಹೇಗೆ ತೊಂದರೆ ಕೊಡುತ್ತೆ, ಭರಣಿ ನಕ್ಷತ್ರದವ್ರಿಗಂತೂ ಈ ಥರ ಬಿಸ್ನೆಸ್ ಇರೋರಿಗೆ ತೊಂದರೆ ಆಗ್ತಾ ಇರುತ್ತೆ. ಅಂಥವ್ರಿಗೆ ಆದಷ್ಟು ಸಹ ಈ ದುರ್ಗಾ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಮಸ್ಯೆಗಳಿಂದ ದೂರ ಬರಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ. ಇನ್ನು ಕೃತಿಕಾ ನಕ್ಷತ್ರನೂ ಮೇಷರಾಶಿಗೆ ಅನ್ವಯ ಆಗೋದ್ರಿಂದ ಒಂದೇ ಪದ ಬರುತ್ತೆ. ಹಾಗಾಗಿ ಕೃತಿಕಾ ನಕ್ಷತ್ರದವರಂತೂ ಸಾಧ್ಯವಾದಷ್ಟು ಮೇಷರಾಶಿಗೆ ಅನ್ವಯ ಆಗುವಂಥವ್ರು. ಆದಷ್ಟು ಸಹ ಕೆಲಸಗಳು ವಿಳಂಬ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಹೇಳಿದ ಮಾತು ಕೇಳಲ್ಲ, ತಂದೆ ತಾಯಿ ಮಾತು, ಈ ಥರದ್ದೆಲ್ಲ ಆಗುವಂಥದ್ದು ಇರುತ್ತೆ. ಅವರು ಗಣಪತಿ ಆರಾಧನೆ ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವೃಷಭ ರಾಶಿ ಕೃತಿಕಾ ನಕ್ಷತ್ರಕ್ಕೆ ಅನ್ವಯ ಆಗುವಂಥದ್ದು ಇರುತ್ತೆ. 2 ಮತ್ತು 3, 4ನೇ ಪಾದ. ಹಾಗಾಗಿ ಅವರಿಗೆ ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದಿದೆ. ಏನಾದರೂ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೂ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗಂತೂ ಸ್ವಂತ ಮನೆ ಯೋಗ ನೋಡಿ. ಯಾರಾದರೂ ಸೈಟು ಮತ್ತು ಏನಾದರೂ ಮನೆ ಖರೀದಿ ಮಾಡಬೇಕು ಒಂದು ಆಲೋಚನೆ ಇತ್ತು ಅಂದರೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಮನೆ ದೇವರು ಮತ್ತು ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ ಒಂದು ಸಂಕಲ್ಪ ಮಾಡ್ಕೊಬಿಡಿ. ಯಾಕಂದರೆ ಈ ವಿಜಯದಶಮಿ ಈ ನವರಾತ್ರಿ ಆದಮೇಲೆ ಬಹಳ ಒಳ್ಳೆಯ ಫಲಗಳು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ನಿಮಗೆ. ಮತ್ತು ಮೃಗಶಿರ ನಕ್ಷತ್ರದವ್ರಿಗೆ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದಿದೆ. ವೃಷಭ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ತೊಂದರೆ ಆಗೋದಿಲ್ಲ ನೋಡಿ. 2 ರಾಶಿಗಳಿಗೆ ಅನ್ವಯ ಆಗುತ್ತೆ. 1ನೇ ಪಾದ ಮತ್ತು 2ನೇ ಪಾದ ಬಂದು ಮೃಗಶಿರ ನಕ್ಷತ್ರ ವೃಷಭ ರಾಶಿಗೆ ಬರುತ್ತೆ. ಈ ವೃಷಭ ರಾಶಿಯವ್ರಿಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಇನ್ ಟೈಮ್ ಕೆಲಸಗಳಾಗಲ್ಲ. ಕೆಲಸದ ವಿಚಾರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅದೊಂದಿಷ್ಟು ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ. ಅದೇ ನೋಡಿ ಮೃಗಶಿರ ನಕ್ಷತ್ರ 3, 4ನೇ ಪಾದ ಮಿಥುನ ರಾಶಿಗೆ ಬರುತ್ತೆ. ಅವ್ರಿಗೆ ಒಂದು ಕೆಲಸದಲ್ಲಿ ಅನುಕೂಲ ಇರುತ್ತೆ ಮತ್ತು ಅದರ ಜೊತೆಗೆ ಶುಭ ಕಾರ್ಯ ಮನೆಯಲ್ಲಿ ಆಗುತ್ತೆ. ಮನೆಯಲ್ಲಿ ಏನೋ ಮಗನ ಮದುವೆನೋ ಅಥವಾ ನಿಮ್ಮದೇ ಮದುವೆ ವಿಚಾರದಲ್ಲಿ ಏನಾದ್ರೂ ಮಾತುಕತೆ ನಡೀತಾ ಇದೆ ಅಥವಾ ಪ್ರೇಮ ವಿವಾಹಕ್ಕೆ ಒಳಗಾಗಿದ್ದೀರಾ, ಒಪ್ಕೊಳ್ತಾ ಇಲ್ಲ ಮನೆಯಲ್ಲಿ ಅಂತ ಹೇಳಿದ್ರೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆರಿದ್ರ ನಕ್ಷತ್ರಕ್ಕೆ ಅತಿಯಾದಂಥ ಕೋಪದಿಂದನೇ ಶತ್ರುಗಳು ಜಾಸ್ತಿ ಆಗ್ತಾರೆ. ಅಂತಹ ಶತ್ರುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ 3 ತಿಂಗಳ ಕಾಲ ಆದಷ್ಟು ಕಾಲಭೈರವನ ಆರಾಧನೆ ಮಾಡ್ಕೊಳ್ಳಿ. ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬರೋ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಂತೂ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಹೆಚ್ಚಿನ ಮಟ್ಟಿಗೆ ಹಣದ ಅಭಾವ ಉಂಟಾಗುವಂಥದ್ದು ಇರುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಜನ್ಮಗುರು ಮಿಥುನ ರಾಶಿಯಲ್ಲಿರೋದ್ರಿಂದ ಪುನರ್ವಸು ನಕ್ಷತ್ರದವರು ಈ ರಾಮನ ಸಿದ್ಧಾಂತ ಜಾಸ್ತಿ,
ಅಂದರೆ ಯಾರಿಗಾದ್ರೂ ಒಳ್ಳೇದು ಮಾಡಿಬಿಡ್ತಾರೆ, ಅಥವಾ ನೀವು ಕಷ್ಟದಲ್ಲಿದ್ದರೆ ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ, ಅದರಿಂದ ನಿಮ್ಗೆ ಇನ್ನಷ್ಟು ತೊಂದರೆಗಳಾಗುವಂಥದ್ದು ಇರುತ್ತೆ, ಸ್ವಲ್ಪ ದುಡ್ಡಿನ ಅಭಾವ ಬರುತ್ತೆ. ಹಾಗಾಗಿ ಆದಷ್ಟು ಸಹ ಲಕ್ಷ್ಮೀ ಆರಾಧನೆ ಮತ್ತು ಅದ್ರ ಜೊತೆಗೆ ದೇವಿ ಪುರಾಣ ಕೇಳುವಂಥದ್ದು, ಹೇಳ್ಕೊಳ್ಳೋದು ಬಹಳ ಮುಖ್ಯ. ಅದೇ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿಯವರಿಗಂತೂ ಸ್ವಲ್ಪ ಅಭಿವೃದ್ಧಿಯತ್ತ ಅನುಕೂಲ ಆಗುವಂಥದ್ದು ಇರುತ್ತೆ. ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವ್ರಿಗಂತೂ ಉತ್ತಮವಾದಂತಹ ಅಭಿವೃದ್ಧಿ ಆದರೂ ಸಹ ಎಷ್ಟೇ ಹಣ ಬಂದರೂ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇನ್ನು ಮಗ ನಕ್ಷತ್ರ ಮತ್ತು ಪುಬ್ಬ ನಕ್ಷತ್ರ ಉತ್ತರ 1ನೇ ಪಾದದಲ್ಲಿ ಯಾರು ಇಲ್ಲ ಹುಟ್ಟಿದ್ದೀರೋ ಅವ್ರಿಗಂತೂ ಅಷ್ಟಮ ಶನಿ ನಡೀತಾ ಇದೆ, ಮತ್ತು ಅದ್ರ ಜೊತೆಗೆ ಗುರುಬಲ ಇದೆ. ಶುಭ ಕಾರ್ಯಗಳಲ್ಲಿ ಏನೂ ತೊಂದರೆ ಏನಿಲ್ಲ, ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಜಾಸ್ತಿ ಇದೆ. ಮತ್ತು ಅದ್ರ ಜೊತೆಗೆ ಇವ್ರಿಗೆ ಹೆಚ್ಚಿನ ಮಟ್ಟಿಗೆ ಏನಾದರೂ ಕೆಲಸದ ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅನುಕೂಲ ಆಗುವಂಥದ್ದು ಇರುತ್ತೆ. ಇವರು ಆದಷ್ಟು ಸಹ ಗರುಡನ ಆರಾಧನೆ, ಗಡಸ್ತಂಭ ಪ್ರದಕ್ಷಿಣೆ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರೋದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಏನಾದರೂ ಇದೇ ಉತ್ತರ ನಕ್ಷತ್ರ 2, 3, 4ನೇ ಪಾದದವರಾಗಿದ್ದರೆ ಕನ್ಯಾ ರಾಶಿಗೆ ಬರುತ್ತೆ ಅವರು, ಮತ್ತು ಅದ್ರ ಜೊತೆಗೆ ಹಸ್ತ ನಕ್ಷತ್ರ ಆಗ್ಬೋದು, ವಿಶಾಖ ನಕ್ಷತ್ರದವ್ರಿಗೆ ಹೆಚ್ಚಿನ ಮಟ್ಟಿಗೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಕೆಲಸದಲ್ಲಿ ಕಿರಿಕಿರಿ, ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ, ಮತ್ತು ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಮೋಷನ್ ಸಿಗೋದೂ ಸ್ಥಗಿತ ಆಗುವಂಥದ್ದು ಇರುತ್ತೆ. ಮತ್ತು ಸಹೋದ್ಯೋಗಿಗಳಾಗ್ಬೋದು ಅಥವಾ ಮೇಲಾಧಿಕಾರಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಂಭವಗಳು ಕಂಡುಬರುತ್ತೆ. ಇನ್ನು ವಿಶಾಖ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಆಗಬಹುದು, ಅಂಥವ್ರಿಗೂ ಸಹ ಒಂದಿಷ್ಟು ಕಿರಿಕಿರಿ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅದರಲ್ಲಿ ನೋಡಿ ಈ ನಕ್ಷತ್ರದವ್ರಿಗಂತೂ ವಿಶಾಖ ನಕ್ಷತ್ರ, ಈ ಸ್ವಾತಿ ನಕ್ಷತ್ರ ಆಗಬಹುದು, ಅಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ತೊಂದರೆಗಳು ಉಂಟಾಗುತ್ತೆ. ಚಿತ್ತಾ ನಕ್ಷತ್ರನೂ ತುಲಾ ರಾಶಿಗೆ ಬರುವಂಥದ್ದು ಇರುತ್ತೆ, ಮತ್ತು ಕನ್ಯಾ ರಾಶಿಗೂ ಬರುತ್ತೆ. ಸೊ ಈ ನಕ್ಷತ್ರದವ್ರಿಗೂ ಏನಾಗುತ್ತೆ, ಚಿಕ್ಕ ಪುಟ್ಟ ವಿಚಾರದಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದು ಇರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಈ 3 ತಿಂಗಳು ನೋಡ್ಕೋಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಜ್ಯೇಷ್ಠ ನಕ್ಷತ್ರ ಮತ್ತು ಅದ್ರ ಜೊತೆಗೆ ಅನುರಾಧ ನಕ್ಷತ್ರದವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಒಂದಿಷ್ಟು ಶತ್ರುಗಳು ಜಾಸ್ತಿ ಆದರೆ ಒಂದಷ್ಟು ಒಳ್ಳೆಯದೂ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರಿಗೆ ಪ್ರಮೋಷನ್ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸೋಂಬೇರಿತನ ಆದರೂ ಸಹ ಸ್ವಲ್ಪ ಮಕ್ಕಳಿಗೆ ಎಜುಕೇಷನ್ ವಿಚಾರದಲ್ಲಿ ಹೆಚ್ಚು ಒಳ್ಳೆ ಕಾಲೇಜು, ಒಳ್ಳೆಯ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಕ್ಕೆ ಇರುತ್ತೆ. ಇನ್ನು ಧನುರ್ ರಾಶಿಯವರಿಗಂತೂ ಅದರಲ್ಲಿ ಉತ್ತರಾಷಾಢ ನಕ್ಷತ್ರ ಮತ್ತು ಮೂಲಾ ನಕ್ಷತ್ರ ಆಗಬಹುದು, ಮತ್ತು ಅದ್ರ ಜೊತೆಗೆ ಶ್ರವಣ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೆ ಮಕರ ರಾಶಿಗೆ ಬರುತ್ತೆ, ಅವ್ರಿಗೂ ಸಹ ವಿವಾಹ ಶುಭ ಕಾರ್ಯಗಳು ಆಗುತ್ತೆ. ಈ ಮೂಲಾ ನಕ್ಷತ್ರದವ್ರಿಗಂತೂ ಮದುವೆ ವಿಚಾರದಲ್ಲಂತೂ ಬಹಳ ತಲೆ ಕೆಡಿಸ್ಕೊಂಡಿರುವಂಥದ್ದು ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಅಂಥವ್ರಿಗೆ ಶುಭ ಕಾರ್ಯಗಳು ಆಗಲಿಕ್ಕೆ ವಿಜಯದಶಮಿ ನಂತರ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದರ ಜೊತೆಗೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಮತ್ತು ಪೂರ್ವ ಭಾದ್ರ ನಕ್ಷತ್ರದವ್ರಿಗಂತೂ ಕುಂಭರಾಶಿಗೆ ಅನ್ವಯ ಆಗುತ್ತೆ. ಅವ್ರಿಗೇನೂ ಸಹ ಈ ವರ್ಷ ನೋಡಿ ಮದುವೆ ಮತ್ತು ಅದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕು, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋಂಥವ್ರಿಗೂ ಉತ್ತಮವಾದಂಥ ದಿನಗಳನ್ನು ನೋಡಬಹುದಾಗಿದೆ. ಈ ಆಯುಧ ಪೂಜೆ ನಂತರ ಒಂದು ಕನಿಷ್ಠ ಪಕ್ಷ ಅಂದರೆ 3 ತಿಂಗಳ ಕಾಲ ಇವರಿಗೆ ಉತ್ತಮವಾಗಿರುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳಿದ್ರೆ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ, ಅವರಿಗೆ ಏನೇ ಕೈ ಹಾಕಿದ್ರೂ ಒಳ್ಳೆಯದಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನಾದರೂ ಮೀನರಾಶಿ ಆಗಿದ್ದರೆ ರೇವತಿ ನಕ್ಷತ್ರ ಆಗ್ಬೋದು, ಅಂಥವ್ರಿಗೆ ಏನಾಗುತ್ತೆ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ, ಮತ್ತು ನಿಂದನೆಗಳಿಗೆ ಒಳಗಾಗುವಂಥದ್ದು, ಮತ್ತು ಅದ್ರ ಜೊತೆಗೆ ಮನೆ ಅಥವಾ ಸೈಟ್ ವಿಚಾರದಲ್ಲಿ ಕಳ್ಕೊಳ್ಳೋದು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆದಷ್ಟು ಸಹ ಈ ಅಣ್ಣ ತಮ್ಮಂದರ ನಡುವೆ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಮಾತುಕತೆ ಇದ್ದರೆ 3 ತಿಂಗಳವರೆಗೂ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಕೋರ್ಟು ಕಚೇರಿವರೆಗೂ ಹೋಗುವಂಥದ್ದು ಇರುತ್ತೆ. ಅಥವಾ ಏನಾದರೂ ಕೋರ್ಟು ಕಚೇರಿಯಲ್ಲಿ ಈಗಾಗಲೇ ನಡೀತಾ ಇದೆ ಅಂತ ಹೇಳಿದ್ರೇನೋ ಇನ್ನಷ್ಟು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಈ ಮೀನರಾಶಿಯವರಿಗೆ ಅನ್ವಯ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಈ ನಕ್ಷತ್ರಗಳ ವಿಚಾರ ಮತ್ತು ಈ ರಾಶಿಗಳ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಗ್ರಹಗಳ ಬದಲಾವಣೆಗಳಿಂದ ಒಂದಷ್ಟು ಶುಭ ಫಲಗಳನ್ನು ಕೊಟ್ಟರೆ ಒಂದಷ್ಟು ಅಶುಭ ಫಲಗಳು, ಒಂದಷ್ಟು ಸಮಸ್ಯೆಗಳು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಈ ಮಾಸಗಳಲ್ಲಿ 1-2-3 ತಿಂಗಳ ಕಾಲ ಅಥವಾ ಗ್ರಹಣದ ಸಂದರ್ಭ ಆಗಬಹುದು, ಅಥವಾ ಈ ಗುರು ಬದಲಾವಣೆ ಅಥವಾ ಶನಿ ಬದಲಾವಣೆ ವಿಚಾರದಲ್ಲಿ ಈ ಹೇಗಿದೆ ನಮಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಏನಾದರೂ ಇದೆಯಾ ಅನ್ನುವಂಥದ್ದು ಕೇಳುವಂಥದ್ದು ಇರುತ್ತೆ. ಹಾಗಾಗಿ ಈಗ ಟೈಮ್ ಚೆನ್ನಾಗಿದೆ, ಈಗ ಏನು ಬೇಕಾದರೂ ಮಾಡಬಹುದು ಅನ್ನೋವಂಥದ್ದು ಇತ್ತು ಅಂದರೆ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಕೈ ಹಾಕಿ ಬೇಗ ಆಗಲಿಕ್ಕಿರುತ್ತೆ. ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಏನೇ ಪ್ರಯತ್ನ ಮಾಡಿದ್ರೇನೂ ಫಲಗಳು ಕೊಡೋದಿಲ್ಲ.
ಹಾಗಾಗಿ ಈ ಆಯುಧ ಪೂಜೆ ನಂತರ ಮುಂದಿನ ದಿನ ಏನು ವಿಜಯದಶಮಿ ಬರುತ್ತೆ, ಒಂದು 3 ತಿಂಗಳ ಕಾಲ ಉತ್ತಮವಾದಂಥ ಅಭಿವೃದ್ಧಿಯನ್ನು ನಾನು ಹೇಳಿರೋ ನಕ್ಷತ್ರಗಳು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಾಶಿ ವೈಸ್ ಅಂತ ನಾವು ನೋಡೋಕೋದ್ರೆ ಈಗ ಪ್ರಸ್ತುತ ಮೇಷರಾಶಿವರೆಗೆ ಗುರುಬಲ ಇಲ್ಲ, ಮತ್ತು 7.5 ಬೇರೆ ನಡೀತಾ ಇದೆ. ವೃಷಭ ರಾಶಿವರೆಗೆ ಇರೋದ್ರಲ್ಲಿ ಒಳ್ಳೇದಿದೆ, ಏನೂ ತೊಂದರೆ ಏನಿಲ್ಲ. ಮಿಥುನ ರಾಶಿವರೆಗೆ ಗುರು ಜನ್ಮಗುರು ಅಂತ ಹೇಳಿದ್ರೆ ಯಾವಾಗೂ ದುಃಖ, ಯೋಚನೆಗಳು, ಖರ್ಚುಗಳು ಜಾಸ್ತಿ, ಈ ಥರ ಆಗುತ್ತೆ. ಈ 12ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಗುರು ಇದ್ರೆ ಅವ್ರಿಗೂ ಅಷ್ಟೇ ಸಂಪಾದನೆ ಚೆನ್ನಾಗಿರುತ್ತೆ, ಖರ್ಚುಗಳನ್ನು ಹಾಗೆ ಆಗ್ತಾ ಇರುವಂಥದ್ದಿದೆ. ಇನ್ನು ಸಿಂಹರಾಶಿವರೆಗಂತೂ ಮಿಶ್ರ ಫಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಅಷ್ಟಮ ಶನಿ ನಡೀತಾ ಇದ್ದು, ಗುರುಬಲ ಇದ್ರೂ ಅಷ್ಟಮ ಶನಿ, ಎಲ್ಲ ಕೆಲಸ ಕಾರ್ಯಗಳು ವಿಳಂಬ. ಈ ಕನ್ಯಾ ರಾಶಿಯವ್ರಿಗಂತೂ ವರ್ಕ್ ಪ್ರೆಷರ್ ಜಾಸ್ತಿ, ಏನು ಮಾಡಿದ್ರೂ ಕೆಲಸದ ಒತ್ತಡ, ಟೆನ್ಷನ್ ಜಾಸ್ತಿ, ಈ ಥರದ್ದು ಆಗುತ್ತೆ. ತುಲಾ ರಾಶಿಯವರು ಭಾಳ ಚೆನ್ನಾಗಿದೆ, ಆದರೂ ಈ ಮಾಸ ಅಷ್ಟಿಗೆ ಅರ್ಧಂಬರ್ಧ ಫಲಗಳು ಕೊಡುವಂಥದ್ದು ಇರುತ್ತೆ. ಇನ್ನು ನಾವು ವೃಶ್ಚಿಕ ರಾಶಿಗೆ ನೋಡೋಕೆ ಹೋದರೆ ಪಂಚಮ ಶನಿ ನಡೀತಾ ಇದೆ, ಮತ್ತು ಗುರುಬಲನೂ ಇಲ್ಲ. ಆದರೆ ಪ್ಲಸ್ ಪಾಯಿಂಟ್ ಒಂದಿದೆ ಈ ವೃಶ್ಚಿಕ ರಾಶಿಯವರಿಗೆ. ಏನು ಈಗ ನಾವು ರವಿ ಬದಲಾವಣೆ ಮತ್ತು ಶುಕ್ರ ಬದಲಾವಣೆಯಿಂದ ಭಾಗ್ಯಸ್ಥಾನಕ್ಕೆ ಬಂದಾಗ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಓಡಾಡುವಂಥದ್ದು ವೃಶ್ಚಿಕ ರಾಶಿಯಾಗಿ ನೋಡಬಹುದು. ಧನುರ್ ರಾಶಿಯವರಿಗೆ ಇವತ್ತು ಚೆನ್ನಾಗಿದೆ, ಅರ್ಧಾಷ್ಟಮ ಶನಿ ನಡೀತಾ ಇದ್ರೂ ಶುಭ ಕಾರ್ಯಗಳು ಆಗುತ್ತೆ. ಈ ಮಕರ ರಾಶಿಯವರೆಗಂತೂ ಈ ಪಿತ್ರಾರ್ಜಿತ ಆಸ್ತಿ ಅಥವಾ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆದರೆ ಖರ್ಚುಗಳು ಹಾಗೆ ಆಗುತ್ತೆ, ಇನ್ಕಮ್ಮು ಹಾಗೆ ಬರುತ್ತೆ. ಆದರೆ ಮೇಯ್ನು ಪ್ರಾಬ್ಲಮ್ ಇರೋದು ಮೀನ ರಾಶಿ. ಕುಂಭ ರಾಶಿಯವರೆಗೆ ಒಂದಷ್ಟು ಗುರುಬಲ ಇರೋದ್ರಿಂದ ಉತ್ತಮವಾದಂಥ ಫಲಗಳನ್ನು ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ, ಶುಭ ಕಾರ್ಯಗಳ ವಿಚಾರದಲ್ಲಿ ಒಳ್ಳೆಯದಿದೆ ಅನ್ನುವಂಥದ್ದು ಹೇಳುತ್ತೆ. ಆದರೆ ಮೀನ ರಾಶಿಯವರೆಗಂತೂ ಸುಮ್ಮನೆ ಬೇಡವಾದಂಥ ಸಮಸ್ಯೆಗಳೇ ಮೈ ಮೇಲೆ ಹೋಗುತ್ತೆ. ದಾರಿಲಿ ಹೋಗ್ತಾ ಇದ್ರೇನೋ ಆ ಏನೋ ಒಂದು ಸಮಸ್ಯೆಯಿಂದ ಮೈ ಮೇಲೆ ಬಂದು ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ನು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಾಗಲಿ ಅಥವಾ ಇನ್ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಬರುವಂಥದ್ದು ಇವೇ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ ಮೀನ ರಾಶಿಯವರೆಗೆ ಅಂದರೆ 2027 ತನಕ ಒಂದಷ್ಟು ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಆದರೆ ಒಂದು ಡಿಸ್ಟರ್ಬೆನ್ಸಿಂದ ಸ್ವಲ್ಪ ನಿರಾಳ ಆಗಬೇಕು ಅಂತ ಹೇಳಿದ್ರೆ ಮೇ ಕಳಿಬೇಕು, ಮೇ 2026. ಯಾಕಂದರೆ 5ನೇ ಮನೆಗೆ ಗುರು ಬದಲಾವಣೆ ಆಗ್ತಾನೆ. ಸೊ ಅಲ್ಲಿಂದ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಬಿಸಿನೀರಿಗೆ ತಣ್ಣೀರಿದ್ದಂಥ ರೀತಿಯಲ್ಲಿ ಮೀನ ರಾಶಿಯವರೆಗೂ ಒಳ್ಳೆಯದಾಗುತ್ತೆ. ಅಲ್ಲಿವರೆಗೂ ಗುರುಬಲ ಬರೋವರೆಗೂ ನಿರೀಕ್ಷೆ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ನಕ್ಷತ್ರಗಳ ಭವಿಷ್ಯ ಆಗ್ಬೋದು ಅಥವಾ ರಾಶಿಗಳ ಬದಲಾವಣೆ, ಗ್ರಹಗಳ ಬದಲಾವಣೆಯಿಂದ ಈ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಯಾಕಂದರೆ ಅಧಿಪತಿನೇ ಬುಧ. ಅಕಸ್ಮಾತ್ ಅವ್ರ ಜಾತಕದಲ್ಲಿ ಬುಧ ಕೆಟ್ಟಿದ್ರೆ ಏನೇ ಬುದ್ಧಿವಂತಿಕೆ ಇದ್ರೇನು ಅವ್ರಿಗೇನು ಕೆಲಸ ಲಾಸ್ ಆಗುತ್ತೆ. ಅದಕ್ಕೆ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಏನು ದಿನಸಿ ಆಗ್ಬೋದು ಅಥವಾ ದುಡ್ಡಿನ ವ್ಯವಹಾರ ನೋಡಿ. ಆಲ್ಮೋಸ್ಟ್ ನಾನು ನೋಡ್ದಂಗೆ ಈ ಮಿಥುನ ಮತ್ತು ಕನ್ಯಾ ರಾಶಿಯವರು ಈ ಕೆಲವೊಂದೆಲ್ಲ ಈ ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ದುಡ್ಡು ಕೆಲಸ ಕೊಡೋದು, ತಗೊಳ್ಳೋದು, ಬಡ್ಡಿ ವ್ಯವಹಾರ ಅಥವಾ ಸಾಲ ಕೊಡೋದು, ಈ ಥರ ಇವರು ಕನ್ಯಾ ರಾಶಿಯವರು ಇದ್ದರೆ, ಈ ಧನಸ್ಸು ಮತ್ತು ಮೀನ ರಾಶಿಯವರು ಹೇಗಂದ್ರೆ ಟೀಚಿಂಗ್ ಲೈನ್ ಇರ್ತಾರೆ. ನಾನು ನೋಡಿದಷ್ಟು ಮೂಲ ನಕ್ಷತ್ರ ಮತ್ತು ಧನುರ್ ರಾಶಿಯವರು ಆಲ್ಮೋಸ್ಟ್ ಟೀಚರ್ಸ್ ಇದ್ದಾರೆ. ಹಾಗಾಗಿ ಇವರೂ ಸುಮ್ಮನೆ ಏನಿಲ್ಲ ಮೀನ ರಾಶಿಯವರು. ಅವರು ಟೀಚಿಂಗ್ ವೃತ್ತಿಯಲ್ಲಿ ಇಲ್ಲ ಅಂದ್ರೇನು ಅವರು ಬೇರೆಯವ್ರಿಗೆ ಬೋಧನೆ ಮಾಡ್ತಾ ಇರ್ತಾರೆ. ನೋಡಪ್ಪ ಇದು ಸರಿ ಇಲ್ಲ, ನೋಡಿ ಈ ಸಬ್ಜೆಕ್ಟ್ ತಗೋ, ನೀನು ಈ ಬಿಸ್ನೆಸ್ ಮಾಡು, ಅದು ಮಾಡು, ಬೇರೆಯವ್ರಿಗೆ ಬೋಧನೆ ಮಾಡುವಂಥ ವೃತ್ತಿ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರ ರಾಷ್ಟ್ರಾಧಿಪತಿ ಯಾರು ಹೇಳಿ? ಗುರು. ಮಾರ್ಗದರ್ಶನವನ್ನು ಕೊಡುವಂಥವ್ರಾಗಿರ್ತಾರೆ. ಟೀಚಿಂಗ್ಗೆ ಅಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರ್ತಾರೆ. ಇವರು ಬುಧ ರಾಶಿಯವರು ಏನು ಮಾಡ್ತಾರೆ, ಈ ಕನ್ಯಾ ಮತ್ತು ಮಿಥುನ ರಾಶಿಯವರೆಲ್ಲ ನಾಲೆಜ್, ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು, ಬೇರೆಯವ್ರ ಹತ್ರ ಹೇಗೆ ಮಾತಾಡಬೇಕು, ಈ ಥರ ಹೆಚ್ಚಿನ ಮಟ್ಟಿಗೆ ಪ್ರಜ್ಞಾಕಾರಕ ಅಂತ ಹೇಳ್ತೀವಿ. ಮಕ್ಕಳು ಎಜುಕೇಷನಲ್ಲಿ ಡಲ್ ಇದ್ದಾರೆ ಅಂದರೆ ಬುಧ ವೀಕ್ ಆಗಿರ್ತಾನೆ. ಭಾಳ ಬುದ್ಧಿವಂತ, ಮರ್ಕ್ಯೂರಿ ಥರ, ಪಾದ್ರಸದ ಥರ ಅವನು ಇದ್ದಾನೆ, ಮಾತಾಡ್ತಾನೆ, ಓಡಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಬುಧ ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಇರುತ್ತೆ. ಕೆಲವರೆಲ್ಲ ಅಹಂ, ನಾನೇ ಸರಿ, ನಾನು ವಾದಿಸೋ ಬುದ್ಧಿ ಜಾಸ್ತಿ, ನಂಗೆ ಗೊತ್ತು, ಎಲ್ಲ ಮಾಡ್ತೀನಿ ಅಂತಾರೆ. ಅವನಿಗೆ ಬುಧ ಕೆಟ್ಟಿರ್ತಾನೆ ಜಾತಕದಲ್ಲಿ. ಸೊ ಗುರು ದೃಷ್ಟಿ ಇರುತ್ತೆ, ಬುಧ ಕೆಟ್ಟಿರ್ತಾನೆ. ಬುಧ ಕೆಟ್ಟಿದ್ದಾನೆ ಅಂದರೆ ನೀಚ ಸ್ಥಾನನೋ ಬಾಧಕ ರಾಶಿಯೆಲ್ಲ ಇರ್ತಾನೆ. ಈ ಥರ ಪ್ರಾಬ್ಲಮ್ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ಒಂದು ಪ್ರಶ್ನೆ ಪ್ರತಿಯೊಬ್ಬರದ್ದು ಏನಂದ್ರೆ, ಪ್ರತಿ ವರ್ಷವೂ ಕೂಡ ಆಯುಧ ಪೂಜೆಯ ದಿನಾಂಕ ಬದಲಾವಣೆ ಆಗುತ್ತೆ. ಅಂದ್ರೆ ವಾರಗಟ್ಟಲೆ ವ್ಯತ್ಯಾಸ ಇರುತ್ತೆ. ಈಗ ಕಳೆದ ವರ್ಷ ಏನಾದರೂ 11ನೇ ತಾರೀಕು 23ನೇ ತಾರೀಕು ಬಂತು ಅಂದ್ರೆ ಈ ವರ್ಷ 1ನೇ ತಾರೀಕು, ಹಾಗೆ 15-10 ದಿನಗಳ ಬದಲಾವಣೆ ಅಂತರ ಇರುತ್ತೆ. ಅದು ಹೇಗೆ ಗುರುಜಿ, ಯಾಕೆ? ನೋಡಿ, ನಾವು ಯಾವಾಗಲೂ ಅಷ್ಟೇ ಅಧಿಕ ಮಾಸ ಅಂತ ಬರುತ್ತೆ, ನೀವು ಗಮನಿಸಬಹುದು. ಅಂದರೆ ನಾವು 360 ದಿನಗಳು ಏನು ಲೆಕ್ಕಾಚಾರ ಮಾಡ್ತೀವೋ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯನ ಚಲನೆಯಿಂದ ಲೆಕ್ಕಾಚಾರ ಇರುತ್ತೆ, ಚಂದ್ರನ ಚಲನೆಯಿಂದ ಲೆಕ್ಕಾಚಾರ ಮಾಡುವಂಥದ್ದು ಪದ್ಧತಿನೂ ನಾವು ನೋಡ್ತೀವಿ. ಅದನ್ನೇ ಯುಗಾದಿ ಹಬ್ಬ ಬಂದಾಗ ನಾವು ಅದನ್ನು ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ಆ ಒಂದು ಇದರಲ್ಲಿ ನಾವು ನೋಡೋಕ್ಕೋದ್ರೆ ಮಾಸಗಳು ಅಂತ ಬರುತ್ತೆ. ನೀವು 1ನೇ ತಾರೀಕಿಂದ 30ನೇ ತಾರೀಕು ಅಥವಾ 31ನೇ ತಾರೀಕು ಅಂತ ಏನು ಲೆಕ್ಕಾಚಾರ ತಗೊಳ್ತೀರಾ ಇಂಗ್ಲಿಷ್ ಸಂಖ್ಯೆಯಲ್ಲಿ, ನಾವು ಅದನ್ನು ತಗೊಳ್ಳೋದಿಲ್ಲ.
ನಾವು ಮಾಸಗಳು ಅಂತ ಹೇಳಿದ್ರೆ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಮಾಘ ಮಾಸ ಅಂತ ತಗೊಂತೀವಿ. ಇದು ಭಾದ್ರಪದ ಮಾಸ. ಭಾದ್ರಪದ ಮಾಸ ಆದಮೇಲೆ ಆಶ್ವೇಜ ಮಾಸ. ನಾವು ಆಶ್ವೇಜ ಮಾಸದಲ್ಲೇ ಬರುವಂಥದ್ದು ಈ ನವರಾತ್ರಿಗಳಾಗಬಹುದು, ವಿಶೇಷವಾದಂಥದ್ದು ಈಗ ಕೆಲವೊಂದೆಲ್ಲ ಹಬ್ಬ ಹರಿದಿನಗಳು, ಕೇದಾರೇಶ್ವರ ವ್ರತಗಳಾಗಬಹುದು. ಸೊ ಇವೆಲ್ಲವನ್ನ ನಾವು ಗಮನಿಸಬಹುದಾಗಿದೆ. ಸೊ ಇದರಲ್ಲಿ ಏನಾಗುತ್ತೆ, ಆ ಮಾಸದಲ್ಲಿ ದಿನಾಂಕ ಬರೋದಿಲ್ಲ ಅಲ್ಲಿ, ಅಂದ್ರೆ 1ನೇ ತಾರೀಕಿಗೆ ಬರುತ್ತೆ ಅನ್ನೋದೇನಿಲ್ಲ. ಈಗ ನಾವು 15 ದಿನ ಆದ್ಮೇಲೆ ಬರುವಂತದ್ದು ಇರುತ್ತೆ. ಸೊ ಹಾಗಾಗಿ ಈ ನವರಾತ್ರಿಗಳು ನಾವು ಈ ಅಮಾವಾಸ್ಯೆ ಆದ್ಮೇಲೆ 21ನೇ ತಾರೀಕು ನಂತರ 22ನೇ ತಾರೀಕಿಂದ ನಾವು ಶರನ್ನವರಾತ್ರಿಗಳನ್ನ ಪ್ರಾರಂಭ ಮಾಡಿದ್ದೀವಿ ಅಲ್ವಾ. ಸೊ ಇದು ಈ ಆಯುಧ ಪೂಜೆ ಬಂದಿರುವಂಥದ್ದು ಅಷ್ಟೇ, ಅಲ್ಲಿಂದ ನಾವು ಲೆಕ್ಕಾಚಾರ ಮಾಡ್ಕೊಂಡ್ರೇನು ನವಮಿ ತಿಥಿಗೆ ಯಾವಾಗಲೂ ಆಚರಣೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ನಾವು ತಗೊಳ್ಳೋದ್ರೆ 1ನೇ ತಾರೀಕು ಬಂದ್ಬಿಡ್ತು ನೋಡಿ, ಅಕ್ಟೋಬರ್ಗೆ ಕಾಲಿಟ್ಬಿಡ್ತು. ಯಾವಾಗಲೂ ಅಷ್ಟೇ ನಾವು ಸೆಪ್ಟೆಂಬರ್ ಅಲ್ಲಿ ಇಲ್ಲ ಈ ನವ ಪೂಜೆಗಳು ಮಾಡುವಂಥದ್ದು, ನವರಾತ್ರಿಗಳನ್ನು ಆರಾಧನೆ ಮಾಡುವಂಥದ್ದು ಇವೆಲ್ಲವೂ ನಾವು ನೋಡ್ತೀವಿ. ನವರಾತ್ರಿಯಲ್ಲಿ ಹೆಚ್ಚು ಪೂಜೆ ಪುನಸ್ಕಾರಗಳು ದೇವಿಗೆ ಆದ್ಯತೆ ಕೊಡ್ತೀವಿ. ಎಲ್ಲ ಹಿಂದಿನ ವರ್ಷದಲ್ಲಿ ನಾವು ನೋಡಿದಾಗೂ ಅಷ್ಟೇ 9ನೇ ತಿಂಗಳಲ್ಲಿ ಮುಗಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಈ ಮಾಸಗಳಲ್ಲಿ ವ್ಯತ್ಯಾಸ ಬಂದಾಗ ಒಂದು ದಿನಾಂಕಗಳು ಮುಂದಕ್ಕೆ ಹೋಗುವಂಥದ್ದು ಇರುತ್ತೆ, ಮುಂದಕ್ಕೆ ಹೋಗುತ್ತೆ ಅಥವಾ ಹಿಂದಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸತಿ 2ನೇ ತಾರೀಕುವರೆಗೂ ಬಂದ್ಬಿಟ್ಟಿದೆ ಗಾಂಧಿ ಜಯಂತಿ. ಯಾವಾಗೂ ಬರ್ತಾ ಇರಲಿಲ್ಲ, ಗಾಂಧಿ ಜಯಂತಿ ದಿವಸ ಎಲ್ಲ ರಜಾ ಇರ್ತಾ ಇತ್ತು. ಹಾಗಾಗಿ ಈ ಸತಿ ಏನಾಗುತ್ತೆ, ವಿಜಯದಶಮಿನೂ ಮತ್ತು ಈ ಗಾಂಧಿ ಜಯಂತಿ ಎರಡೂ ಬಂದಿರೋದ್ರಿಂದ ಒಂದಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಬರೋ ವರ್ಷ ಏನಿದೆ ನಮ್ಗೆ ಯುಗಾದಿಯಿಂದ ಬರುವಂಥದ್ದು 1 ತಿಂಗಳು ಎಕ್ಸ್ಟ್ರಾ ಬರುವಂಥದ್ದು ಇರುತ್ತೆ, ಅದನ್ನು ನಾವು ಅಧಿಕ ಮಾಸ ಅಂತ ಹೇಳ್ತೀವಿ. ಸೊ ಅಧಿಕ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಆ ಟೈಮಲ್ಲಿನೂ ನಾವು ಅಧಿಕ ಮಾಸದಲ್ಲಿ 1 ತಿಂಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಅಲ್ಲಿ ಪೂಜೆ ಪುರಸ್ಕಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಇರುತ್ತೆ. ಸೊ ಈ ಥರ ಒಂದು ಲೆಕ್ಕಾಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರಲಿಕ್ಕಿರುತ್ತೆ. ಗುರೂಜಿ, ನೀವು ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಂದು ಏನಾದರೂ ವಿಶೇಷತೆ ಇತ್ತು ಅಂದರೆ ಆ ಸಂದರ್ಭದಲ್ಲಿ ಒಂದೊಂದು ದೇವರ ಆರಾಧನೆಗೆ ಸಂಬಂಧಪಟ್ಟಂತೆ ಶ್ಲೋಕನೋ ಮಂತ್ರನೋ ಹೇಳ್ತೀರಾ. ಈ ಆಯುಧ ಪೂಜೆ ಅಂತ ಬಂದಾಗ ಯಾವ ದೇವರನ್ನ ಜಪಿಸಬೇಕು, ಏನು ಮಂತ್ರವನ್ನ ಹೇಳ್ಕೊಂಡ್ರೆ ಒಳಿತು ಗುರೂಜಿ? ಸುದರ್ಶನನ ಆರಾಧನೆ ಮಾಡ್ಕೋಬೇಕು. 2 ದೇವರನ್ನ ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಒಂದು ಗಣಪತಿ, ಯಾಕಂದರೆ ವಿಘ್ನ ನಿವಾರಕನಾದಂಥವನು, ಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ಳಿ. ಈಗ ಯಾವುದು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀರ ಆಯುಧಗಳು, ಗಣಪತಿ ಮಂತ್ರ, ಅದನ್ನು ಗಾಯತ್ರಿ ಮಂತ್ರ ಹೇಳ್ಕೋಬೋದು ಅಥವಾ ಗಣಪತಿ ಸ್ತೋತ್ರಗಳನ್ನು ಹೇಳ್ಕೋಬೋದು. ನಂತರ ಸುದರ್ಶನ, ಯಾಕಂದರೆ ಸುದರ್ಶನ ಯಾಕೆ ಮುಖ್ಯ ಇಲ್ಲ ಆಯುಧ ಪೂಜೆಗಳಿಗೆ ಅಂತ ಹೇಳಿದ್ರೆ ನೋಡಿ, ಸುದರ್ಶನ ಚಕ್ರ ಯಾವಾಗಲೂ ಸಹ ಚಕ್ರ ತಿರುಗ್ತಾ ಇರುತ್ತೆ. ನಮ್ಮ ಜೀವನನೂ ಅಷ್ಟೇ ಪ್ರತಿನಿತ್ಯನೂ ನಡೀತಾನೆ ಇರುತ್ತೆ. ಅದೇ ರೀತಿ ಒಂದು ಚಕ್ರದಲ್ಲಿ ನಾವು ಒಂದು ಗಾಡಿ ಓಡಿಸ್ಬೇಕಾದ್ರೂ ಒಳಗಡೆ ಒಂದು ಚಕ್ರ ತಿರುಗ್ತಾ, ಹೀಗೆ ಚಕ್ರ ತಿರುಗಿದ್ರೇ ಮುಂದೆ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಸುದರ್ಶನ ಅಂದರೆ ಚಕ್ರ. ಹಾಗಾಗಿ ಸುದರ್ಶನ ಆರಾಧನೆ, ಸುದರ್ಶನ ಮಂತ್ರಗಳು, ಬೀಜಾಕ್ಷರ ಮಂತ್ರಗಳು ಬರುತ್ತೆ, ಸುದರ್ಶನ ಗಾಯತ್ರಿ ಮಂತ್ರಗಳು ಬರುತ್ತೆ. ಆ ಗಾಯತ್ರಿ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಗಣಪತಿ, ಸುದರ್ಶನ ಮತ್ತು ಮನೆ ದೇವರು, ಯಾಕಂದರೆ ಮನೆ ದೇವರು ಬಹಳ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ. ಮನೆ ದೇವರು ಇಲ್ಲದ ಅನುಗ್ರಹ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮನೆ ದೇವರನ್ನು ಆರಾಧನೆ ಮಾಡಬೇಕು, ತ್ರಿಮೂರ್ತಿಗಳನ್ನು ಆರಾಧನೆ ಮಾಡಬೇಕು, ದುರ್ಗಾ ಆರಾಧನೆ ಮಾಡ್ಕೋಬೇಕು. ಇಷ್ಟು ದೇವರುಗಳು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಅದಕ್ಕೆ ಲಿಂಕ್ ಇರುತ್ತೆ. ಈಗ ನಾವು ಒಂದು ಗ್ರಹ ಕೆಟ್ಟಿದೆ ಅಂದರೆ ಅಧಿದೇವತೆ ಯಾವುದು, ಪ್ರತ್ಯಧಿ ದೇವತೆಗಳು ಯಾವುದು, ಯಾವ ಗ್ರಹ ದೃಷ್ಟಿ ಬಿದ್ದಿದೆ, ಅದಕ್ಕೇನು ಪರಿಹಾರ, ಒಂದೊಂದು ರೀತಿಯಲ್ಲಿ ನಾವು ಅರ್ಚನೆ ಪೂಜೆ ಮಾಡ್ತೀವಲ್ವಾ. ಹಾಗಾಗಿ ಇಲ್ಲಿ ನಾವು ಯಾವಾಗಲೂ ಅಷ್ಟೇ ಗಣಪತಿ ಮತ್ತು ದುರ್ಗಾ ಆರಾಧನೆ, ಸುದರ್ಶನ ಆರಾಧನೆ ಮಾಡುವಂಥದ್ದು, ಮನೆ ದೇವರ ಆರಾಧನೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಆಗಿರುತ್ತೆ. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಆಯುಧ ಪೂಜೆ ಅಂದ್ರೇನು, ಆಯುಧ ಪೂಜೆಯನ್ನು ಹೇಗೆ ಮಾಡಬೇಕು, ಅದರ ಮಹತ್ವ ಏನು, ಮತ್ತು 27 ನಕ್ಷತ್ರಗಳು 12 ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ಕೊಟ್ರಿ. ಧನ್ಯವಾದ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ವರ್ಷವೂ ಕೂಡ ಆಯುಧ ಪೂಜೆ ಬಂದೇ ಬರುತ್ತೆ. ಆದರೆ ಆಯುಧ ಪೂಜೆಯ ಮಹತ್ವ ಏನು, ಹಿನ್ನೆಲೆ ಏನು, ಆಯುಧ ಪೂಜೆಯನ್ನು ಯಾತಕ್ಕಾಗಿ ಮಾಡಲಾಗುತ್ತೆ, ಮತ್ತು ಆಯುಧ ಪೂಜೆಯ ನಂತರ ನಕ್ಷತ್ರ ರಾಶಿಗಳ ಮೇಲೆ ಆಗುವಂಥ ಪರಿಣಾಮಗಳೇನು, ಅದೆಲ್ಲವನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ. ಇದಾಗಿತ್ತು